ಸೈಯದ್ ಈಜಿ ಕ್ಲಾಸಸ್‌ಗೆ ಸ್ವಾಗತ ಕೋರುತ್ತೇನೆ. ಸೊ, ಇವತ್ತು ನಾವು ಕಂಪ್ಯೂಟರ್‌ದ ಲೆಕ್ಚರ್ 2ನೇ ಭಾಗವನ್ನ ಡಿಸ್ಕಷನ್ ಮಾಡೋಣ. ಸೊ, ಇದರಲ್ಲಿ ನಾನು ಇವತ್ತು ಗಣಕಯಂತ್ರದ ಪರಿಚಯ, ಕಂಪ್ಯೂಟರ್ ಕಾರ್ಯನಿರ್ವಹಣೆ, ಗಣಕಯಂತ್ರದ ಇತಿಹಾಸ, ಗಣಕಯಂತ್ರಗಳ ಭಾಷೆಗಳು ಮತ್ತು ಹಾಗೂ ಅದರ ವಿಧಗಳು, ಅದರ ಜೊತೆಗೆ ಗಣಕಯಂತ್ರದ ವಿಧಗಳು ಮತ್ತು ವಿವಿಧ ಆಗಮನಾಂಗ ಸಾಧನಗಳು. ಆಗಮನಾಂಗ ಅಂತಂದ್ರೆ ಇನ್‌ಪುಟ್ ಡಿವೈಸಸ್. ಈ ಎಲ್ಲವುಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಮಿತ್ರರೇ, ನೀವು ಇದುವರೆಗೆ ನಮ್ಮ ಚಾನೆಲ್‌ವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕಾನ್‌ವನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್‌ಗಳ ನೋಟಿಫಿಕೇಷನನ್ನು ಪಡೆಯಲು. ನೀವು ನನಗೆ ಫೇಸ್ಬುಕ್, ಟೆಲಿಗ್ರಾಮ್ ಹಾಗೂ ಇನ್ಸ್ಟಾಗ್ರಾಮ್ ಇವುಗಳ ಮೇಲೆ ನನಗೆ ಈ ಐಡಿ ಮೇಲೆ ಫಾಲೋ ಮಾಡಬಹುದು. ಅದರ ಜೊತೆಗೆ ಇಲ್ಲಿ ನನ್ನ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಸೊ ಅದಕ್ಕೆ ನೀವು ಕಾಲ್ ಮಾಡಿ ನಿಮ್ಮ ಡೌಟ್ಸ್‌ಗಳನ್ನು ಕ್ಲಿಯರ್ ಮಾಡ್ಕೋಬಹುದು. ಮಿತ್ರರೇ, ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಸೂಚನೆ ನಿಮಗೆ ನೀಡಬೇಕಾಗಿದೆ. ಅದು ಏನಂತಂದ್ರೆ, ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದ್ರೆ, ಬಹಳಷ್ಟು ಕ್ವಿಝಸ್‌ಗಳಾಗಿರ್ಬಹುದು ಅಥವಾ ಬೇರೆ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ಇರುವಂತಹ ಮಲ್ಟಿಪಲ್ ಚಾಯ್ಸ್ ಇರುವಂತಹ ಕ್ವೆಶ್ಚನ್ ಪೇಪರ್ ಆಗಿರ್ಬೋದು, ಅದನ್ನು ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತೀರಾ. ಸೊ ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಮೊದಲು ನಿಮ್ಮ ಸಿಲೆಬಸ್ ಏನಿದೆ ಸೊ ಅದನ್ನು ನೀವು ಕಂಪ್ಲೀಟ್ ಮಾಡಿ. ಸೊ ಸಿಲೆಬಸ್ ಕಂಪ್ಲೀಟ್ ಆದ ಮೇಲೆ ಕ್ವಿಝ್ಗಳನ್ನ ಅಟೆಂಡ್ ಮಾಡಿ, ಅದರ ಜೊತೆಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ಗಳನ್ನು ಅಟೆಂಡ್ ಮಾಡಿ. ಸೊ ಅವಾಗ ಮಾತ್ರ ನಿಮಗೆ ಗೊತ್ತಾಗುತ್ತದೆ ಹೇಗೆ ಕ್ವೆಶ್ಚನ್ಸ್ಗಳನ್ನ ನಾವು ಅಟೆಂಪ್ಟ್ ಮಾಡಬೇಕು, ಆಮೇಲೆ ಅವುಗಳನ್ನ ಆನ್ಸರ್ ಮಾಡಲಿಕ್ಕೆ ನೀವು ಏಬಲ್ ಆಗ್ತೀರಾ. ಸೊ ಸ್ಟಾರ್ಟಿಂಗ್ ನೀವು ಯಾವುದೇ ರೀತಿ ಇರ್ತಕ್ಕಂಥ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿರೋದಿಲ್ಲ, ಇನ್ನೂ ಓದಿದಿರೋದಿಲ್ಲ. ಸೊ ಅವಾಗ ಕ್ವಿಝ್ ಅಥವಾ ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನ ಅಟೆಂಡ್ ಮಾಡಿದ್ರೆ ಅಂತಂದ್ರೆ ನೀವು ಅವುಗಳನ್ನ ಸರಿಯಾಗಿ ಬಿಡಿಸ್ಲಿಕ್ಕೆ ಆಗೋದಿಲ್ಲ, ಆಮೇಲೆ ಬಹಳಷ್ಟು ಗೊಂದಲವನ್ನು ಮಾಡ್ಕೋತೀರಾ. ಸೊ ಆದ್ದರಿಂದ ನಮ್ಮ ಚಾನೆಲ್ ಮೇಲೆ ಈಗ ನಿಮಗೆ ನೋಡ್ತಾ ಇರ್ಬೋದು. ಸೊ ಇದು ಕಂಪ್ಯೂಟರ್ ಬಗ್ಗೆ ಇರ್ತಕ್ಕಂತಹ 2ನೇ ಲೆಕ್ಚರ್ ಆಗಿದೆ, 2ನೇ ಪಾರ್ಟ್ ಆಗಿದೆ. ಸೊ 1ನೇ ಲೆಕ್ಚರ್ ನಾನು ನಿನ್ನೆ ಮಾಡಿ ಹಾಕಿದ್ದೆ. ಸೊ ಇದು 2ನೇ ಪಾರ್ಟ್ ಆಗಿರೋದರಿಂದ ಸೊ ಇದಕ್ಕೆ ಸಂಬಂಧವಾಗಿರ್ತಕ್ಕಂಥ ನಿಮ್ಗೆ ಏನು ಎಕ್ಸಾಮ್ಸ್ ಇದೆ, ಸೊ ಎಕ್ಸಾಮ್ ಪರ್ಪಸ್ಗೆ ಸಂಬಂಧವಾಗಿರ್ತಕ್ಕಂತಹ ಎಲ್ಲ ಮಾಹಿತಿಯನ್ನು, ಎಲ್ಲ ಚಾಪ್ಟರ್ಸ್ಗಳನ್ನು ಡಿಟೇಲ್ ಆಗಿ ನಾವು ಈ ಕಂಪ್ಯೂಟರ್ ಅದರೊಳಗೆ ಕ್ಲಾಸಸ್ದಲ್ಲಿ ಡಿಟೇಲ್ ಆಗಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೊ ನೀವು ಈ ಕ್ಲಾಸಸ್ಗಳನ್ನ ಬೇರೆ ಹೊರಗೆ ಎಲ್ಲಾದರೂ ನೀವು ಕೋಚಿಂಗ್ ಆಗಿರ್ಬೋದು, ಎಲ್ಲೇ ಕ್ಲಾಸ್ ಆಗಿ ನೀವು ಹೋಗ್ಬೇಕಂತ ಮಾಡಿದರೆ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಬೇಕಾಗುತ್ತದೆ. ಆದರೆ ನಮ್ಮ ಚಾನೆಲ್ದಲ್ಲಿ ಫ್ರೀಯಾಗಿ ನಿಮಗೆ ಈ ಒಂದು ಕಂಪ್ಯೂಟರ್ದ ನಾಲೆಜ್ ಸಿಗ್ತಾ ಇದೆ. ಸೊ ಆದ್ದರಿಂದ ಮಿತ್ರರೇ, ನಮಗೆ ಸಪೋರ್ಟ್ ಮಾಡಿ, ಅದೇ ರೀತಿ ನಮ್ಮ ವಿಡಿಯೋಸ್ಗಳನ್ನ ಆದಷ್ಟು ಶೇರ್ ಮಾಡಿ ಮತ್ತು ವಿಡಿಯೋಸ್ಗಳನ್ನ ಲೈಕ್ ಮಾಡೋದಕ್ಕೆ ಮರಿಬೇಡಿ ಅಂತೇಳಿ ಹೇಳ್ತಾ, ನಿಮ್ಮ ಎಕ್ಸಾಮ್ಗೆ ನಾವು ಸೋಲ್ಜರ್ ಥರ ನಿಮಗೆ ಟ್ರೈನ್ ಮಾಡ್ತಾ ಇದ್ದೇವೆ, ನಿಮಗೆ ತಯಾರು ಮಾಡ್ತಾ ಇದ್ದೇವೆ. ಸೊ ಈ ಎಕ್ಸಾಮ್ ಕೂಡ ಒಂದು ಯುದ್ಧ ಇದ್ದಂಗೆ. ಸೊ ಯುದ್ಧಕ್ಕೆ ಮುಂಚೆ ನೀವು ರೆಡಿ ಆಗಬೇಕು, ಟ್ರೈನಿಂಗ್ ತೊಗೋಬೇಕು. ಸೊ ಎಲ್ಲವುಗಳನ್ನು ಮನೆಯಲ್ಲೇ ಕುಂತು ಆರಾಮಾಗಿ ಸ್ಟಡಿ ಮಾಡಿ, ಹಾಗೂ ಅದ್ರ ಜೊತೆಗೆ ನಾ ಏನೇನು ಇಲ್ಲಿ ಕ್ಲಾಸಸ್ಗಳನ್ನ ತೊಗೋತಾ ಇದ್ದೀನಿ ಸೊ ಅವುಗಳ ನೋಟ್ಸ್ ಮಾಡಲಿಕ್ಕೆ ಮರಿಬೇಡಿ. ಸೊ ಒಂದು ಸ್ವಲ್ಪ ತೊಂದರೆ ಆದರೂ ಸರಿ, ನೋಟ್ಸ್ಗಳನ್ನ ಮಾಡಿಟ್ಕೊಳ್ಳಿ, ನಿಮಗೆ ಲೈಫ್ ಲಾಂಗ್ ಇವುಗಳು ಯೂಸ್ಫುಲ್ ಆಗ್ತವೆ. ಅದೇ ರೀತಿ ನಮ್ಮ ಚಾನೆಲ್ದಲ್ಲಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಒಂದು ಗ್ರೂಪ್ ಕೂಡ ಮಾಡಿದ್ದೇವೆ ನಾವು, ಈಜಿ ಕ್ಲಾಸಸ್ ಅಂತೇಳಿ. ಸೊ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದರ ಲಿಂಕ್ ಕೊಟ್ಟಿರ್ತೇನೆ. ಅಲ್ಲಿ ಡೈಲಿ 8 PM ನಾವು ಒಂದು ಕ್ವಿಝನ್ನು ನಡೆಸ್ತೇವೆ. ಸೊ ಅದನ್ನು ನೀವು ರೆಫರೆನ್ಸ್ಗೋಸ್ಕರ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವೋ ಅವುಗಳನ್ನು ಮಾಡೆಲ್ ಆಗಿ ಇಟ್ಕೊಂಡು ಅವುಗಳನ್ನು ನೀವು ನಿಮ್ಮ ಎಕ್ಸಾಮ್ಗೆ ನೀವು ತಯಾರಿಯನ್ನು ನಡೆಸ್ಬೋದು. ಅದೇ ರೀತಿ ನಾವು ಒಂದು ರಿಜಿಸ್ಟರ್ ಮಾಡ್ಕೊಳ್ಳಲಿಕ್ಕೆ ಒಂದು ಫಾರ್ಮ್ ಕೂಡ ಬಿಟ್ಟಿದೆ. ಸೊ ಅದರಲ್ಲಿ ಆಲ್ಮೋಸ್ಟ್ 130ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ರಿಜಿಸ್ಟರ್ ಆಗಿದ್ದಾರೆ. ಸೊ ಇನ್ನೂವರೆಗೆ ನೀವು ಸಹ ರಿಜಿಸ್ಟರ್ ಆಗದೇ ಇದ್ದರೆ ಅದರ ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡುತ್ತೇನೆ. ಅಲ್ಲಿ ಹೋಗಿ ನೀವು ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ರಿಜಿಸ್ಟರ್ ಆಗಿ ಫ್ರೀ ಕ್ಲಾಸಸ್. ನಮ್ಮ ಚಾನೆಲ್ ವತಿಯಿಂದ ಈ ಎಲ್ಲ ಕೋರ್ಸಸ್ಗಳು ಲಾಂಚ್ ಆಗ್ತಾ ಇವೆ ಬಹಳ ಬೇಗನೆ, ಕಮಿಂಗ್ ಸೂನ್ ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ಏನೇನು ಲಾಂಚ್ ಆಗ್ತಾ ಇದೆ ನಮ್ಮ ಚಾನೆಲ್ದ ಮುಖಾಂತರ: ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ 2021 ಇವುಗಳಿಗೆ ಕ್ರ್ಯಾಶ್ ಕೋರ್ಸಸ್ಗಳಿವೆ. ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಸಿಲೆಬಸ್ಸನ್ನು ನಾವು ಇದರಲ್ಲಿ ನಿಮಗೆ ಹೇಳಿರ್ತೇವೆ. ಅದೇ ರೀತಿ ನೀವು ಯಾವುದೇ ರೀತಿ ಇರತಕ್ಕಂತಹ ಕೋಚಿಂಗ್ ಕ್ಲಾಸಸ್ಗಳನ್ನ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ ಕ್ರ್ಯಾಶ್ ಕೋರ್ಸಸ್ಗಳನ್ನ ನೀವು ನೋಡಿದರೆ ಸಾಕು. ಅದೇ ರೀತಿ KPSCಗೆ KSRP ಕ್ರ್ಯಾಶ್ ಕೋರ್ಸ್ ಇದೆ. ಅದೇ ರೀತಿ CRDR ಕ್ರ್ಯಾಶ್ ಕೋರ್ಸ್ ಇದೆ. PSI ಇದೆ, FD ಇದೆ, SD ಇದೆ. ಆಮೇಲೆ ಅದೇ ರೀತಿ KPSC ವತಿಯಿಂದ KS ಇದೆ. ಅದೇ ರೀತಿ UPSC IS ಕೂಡ ಇದೆ. ಸೊ ಇವುಗಳನ್ನ ಆಲ್ಮೋಸ್ಟ್ ನಾವು ಬೇಗನೆ ಲಾಂಚ್ ಮಾಡ್ತೇವೆ. ಸೊ ರೆಡಿ ಮಾಡ್ತಾ ಇದ್ದೇವೆ. ಸೊ ಅವುಗಳನ್ನ ರೆಡಿ ಆದಮೇಲೆ ನಾವು ನಿಮಗೆ ಇದರ ಮಾಹಿತಿಯನ್ನು ಡಿಟೇಲ್ ಆಗಿ ಕೊಡ್ತೇವೆ. ಈಗ ಮೊದಲನೇದಾಗಿ ಗಣಕಯಂತ್ರದ ಬಗ್ಗೆ ನಾವು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಇದರ ಅರ್ಥವನ್ನು ನೋಡೋಣ. ಸೊ ಮಿತ್ರರೇ, ಆರಾಮಾಗಿ ಕಲೀರಿ. ಆಮೇಲೆ ಕಂಪ್ಯೂಟರ್ ಇದು ಯಾವ ರೀತಿ ಇದೆ ಅಂತಂದರೆ,
ನಿಮ್ಮ ಎಲ್ಲ ಎಕ್ಸಾಮ್ಸ್‌ಗಳಿಗೆ ಓಕೆ. ಆಲ್ ಎಕ್ಸಾಮ್ಸ್‌ಗಳಿಗೂ ಸಹ ಉಪಯುಕ್ತವಾಗುವಂತಹ ಮಾಹಿತಿ ಇರೋದರಿಂದ ನೀವು ನೋಟ್ಸ್ ಮಾಡ್ಕೊಳ್ಳೋದು ಬಹಳ ಅನಿವಾರ್ಯ ಮತ್ತು ನಿಮಗೆ ಒಳ್ಳೆಯದಾಗುತ್ತದೆ. ಆದ್ದರಿಂದ ನೋಟ್ಸ್ ಮಾಡ್ತಾ ಹೋಗಿ. ನಾನು ಏನೇನು ಇಲ್ಲಿ ಹೇಳ್ತೇನೆ ಭಾಳ ಪಾಯಿಂಟ್ಸ್‌ಗಳನ್ನ ಹೇಳ್ತಾ ಹೋಗ್ತೇನೆ, ಅವುಗಳನ್ನ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೇನೆ. ಸೊ ಪಾಯಿಂಟ್ಸ್‌ಗಳನ್ನ ಬರ್ಕೊಂತಾ ಹೋಗಿ ನೀವು ಅದನ್ನು ಒಂದ್ಸಲ ಇನ್ನೊಂದ್ಸಲ ರಿವಿಷನ್ ಮಾಡುವಾಗ ನಿಮಗೆ ಬಹಳ ಅನುಕೂಲ ಆಗ್ತಾ ಇದೆ. ಸೊ ನಿಮ್ಮ ಎಲ್ಲ ಎಕ್ಸಾಮ್‌ಗಳಿಗೂ ಸಹ ಏನಪ್ಪಾ ಅಂತಂದ್ರೆ ಹೆಲ್ಪ್ ಆಗುವಂತಹ ಈ ಒಂದು ಟಾಪಿಕ್ ಇರೋದರಿಂದ, ಈ ಒಂದು ಸಬ್ಜೆಕ್ಟ್ ಇರೋದರಿಂದ ನೀವು ಇವುಗಳನ್ನ ಕೇರ್‌ಫುಲ್ ಆಗಿ ಕಲೀರಿ. ಸೊ ಇದೇ ರೀತಿ ನಾವು ಹಿಂದಿನ ಒಂದು ವರ್ಷ ಅಂತಂದ್ರೆ 2020ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, CRDR ಎಕ್ಸಾಮ್ ಆಗಿರ್ಬೋದು, ಅದರಲ್ಲಿ 10ರಿಂದ 15 ಕ್ವೆಷನ್ಸ್‌ಗಳು ಕಂಪ್ಯೂಟರ್ ಬಗ್ಗೆ ಬಂದಿದ್ದು. ಸೊ ಅವುಗಳನ್ನೆಲ್ಲವೂ ಸಹ ಇದರಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ಇರ್ತಕ್ಕಂಥ ಮಾಹಿತಿಯನ್ನ ನೀವು ಈ ಕ್ಲಾಸಸ್‌ಗಳಲ್ಲಿ ಪಡೆದುಕೊಳ್ಳಿ. ಈಗ ಗಣಕಯಂತ್ರದ ಅರ್ಥ ನೋಡೋಣ. ಮೊಟ್ಟ ಮೊದಲನೇದಾಗಿ ನಾವು ಇದೊಂದು ವಿದ್ಯುನ್ಮಾನ ಯಂತ್ರವಾಗಿದ್ದು ಕಚ್ಚಾ ದತ್ತಾಂಶವನ್ನು ಪಡೆದು ಅದನ್ನು ಸಂಗ್ರಹಿಸುವ ಅಥವಾ ಬಳಕೆದಾರರ ನಿರ್ದೇಶನದ ಅನುಗುಣವಾಗಿ ಸಂಸ್ಕರಿಸಿ ನಿರ್ದಿಷ್ಟ ಮಾದರಿಯಲ್ಲಿ ಫಲಿತಾಂಶ ಒದಗಿಸುವುದು. ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಇದು ಒಂದು ವಿದ್ಯುನ್ಮಾನ ಯಂತ್ರವಾಗಿದೆ. ಸೊ ಇಟ್ ಇಸ್ ಎ ಎಲೆಕ್ಟ್ರಾನಿಕ್ ಡಿವೈಸ್. ಸೊ ಇದೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿದೆ. ಸೊ ನಾವು ಏನು ಮಾಹಿತಿಯನ್ನ ಕೊಡ್ತೇವಿ. ಸೊ ಮೊಟ್ಟ ಮೊದಲನೇದಾಗಿ ಕಂಪ್ಯೂಟರ್ ಕೆಲಸ ಮಾಡ್ಬೇಕಂತಂದ್ರೆ ಅದಕ್ಕೆ ಏನ್ ಮಾಡ್ಬೇಕಾಗುತ್ತದೆ, ಅದಕ್ಕೆ ಮೊದಲು ನಾವು ಏನ್ ಮಾಡ್ಬೇಕು, ಮಾಹಿತಿಯನ್ನ ಕೊಡಬೇಕು, ದತ್ತಾಂಶವನ್ನ ಕೊಡಬೇಕು. ನಮಗೆ ಏನ್ ಬೇಕು ಅದನ್ನ ದತ್ತಾಂಶವನ್ನು ನಾವು ಕೊಡಬೇಕು. ಸೊ ಅದನ್ನ ಕೊಟ್ಟ ನಂತರ ಅದೇನ್ ಮಾಡ್ತೈತಿ, ಸಂಗ್ರಹಿಸ್ತೈತಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ಸಂಗ್ರಹಿಸ್ತೈತಿ. ಸೊ ಅದೇ ರೀತಿ ಸಂಗ್ರಹಿಸಿದ ಮೇಲೆ ಅದು ಸಂಸ್ಕರಿಸಿ ಅಲ್ಲಿ ಆಮೇಲೆ ಅದರ ಆನ್ಸರನ್ನ ಹುಡುಕ್ತೈತೆ. ಅದು ಕಂಪ್ಯೂಟರ್ ಇದ್ದದ್ದು ಅದರ ಆನ್ಸರವನ್ನ ಹುಡುಕಿ ಆಮೇಲೆ ನಿರ್ದಿಷ್ಟ ಮಾದರಿಯಲ್ಲಿ ಅದರ ಒಂದು ಫಲಿತಾಂಶವನ್ನು ನಮಗೆ ಕೊಡ್ತಾ ಇದೆ. ಸೊ ಅಂತಂದ್ರೆ ನಮಗೆ ಯಾವುದೇ ಒಂದು ಕಾರ್ಯವನ್ನು ಕಂಪ್ಯೂಟರ್ದಲ್ಲಿ ಮಾಡ್ಬೇಕಂತಂದ್ರೆ ನಾವು ಮೊದಲು ಅದನ್ನ ಏನ್ ಮಾಡ್ಬೇಕಾಗ್ತೈತಿ, ಅದಕ್ಕೆ ದತ್ತಾಂಶ ಕೊಡಬೇಕು. ಆಮೇಲೆ ಅದು ಏನ್ ಮಾಡ್ತೈತಿ, ಸಂಸ್ಕರಣೆ ಮಾಡ್ತೈತಿ. ಆಮೇಲೆ ಅದರ ಆದ್ಮೇಲೆ ಅದರ ಒಂದು ಫಲಿತಾಂಶವನ್ನು ಕೊಡ್ತೈತಿ. ಸೊ ಈ ಒಂದು ಪ್ರೊಸೆಸ್ ಏನಪ್ಪಾ ಅಂತಂದ್ರೆ ಕಂಪ್ಯೂಟರ್ದಲ್ಲಿ ನಡಿತೈತಿ. ಸೊ ಇದು ಒಂದು ಏನಂತಂದ್ರೆ ಕಂಪ್ಯೂಟರ್. ಓಕೆ. ಸೊ ಇಟ್ ಈಸ್ ಎ ಎಲೆಕ್ಟ್ರಾನಿಕ್ ಡಿವೈಸ್. ಸೊ ಇದೇನು ಮಾಹಿತಿ, ಇದಿಷ್ಟೆಲ್ಲ ಮಾಹಿತಿ ನಿಮ್ಮ ಎಕ್ಸಾಮ್ದಲ್ಲಿ ಏನು ಕೇಳೋದಿಲ್ಲ, ಆದ್ರೂ ಸಹ ಗೊತ್ತಿರಲಿ ಇದು ಗಣಕಯಂತ್ರದ ಬಗ್ಗೆ ಅಂತ ಹೇಳಿ. ಸೊ ಇದಾದ ನಂತರ ಕಂಪ್ಯೂಟರ್ ಕಾರ್ಯನಿರ್ವಹಣೆ ಯಾವ ರೀತಿ ಮಾಡ್ತೈತೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇದು ಇನ್ಪುಟ್ ಈ ರೀತಿ ಪ್ರೊಸೆಸ್ ಇರ್ತದೆ. ಇದರದ್ದು ಇನ್ಪುಟ್ ಇರ್ತದೆ, ಆಮೇಲೆ ಪ್ರೊಸೆಸಿಂಗ್ ಆಗ್ತದೆ, ಆಮೇಲೆ ಔಟ್ಪುಟ್ ಆಗ್ತದೆ. ಸೊ ಈಗಾಗಲೇ ನಾನು ನಿಮ್ಗೆ ಹೇಳಿದೆ. ಸೊ ಮೊದಲು ಇದಕ್ಕೆ ಇನ್ಪುಟ್ ಕೊಡಬೇಕು ನಾವು. ಸೊ ಏನಾದರೂ ಮಾಹಿತಿಯನ್ನ ಕಚ್ಚಾ ದತ್ತಾಂಶವನ್ನು ಕೊಡಬೇಕು. ಆಮೇಲೆ ಅದು ಪ್ರೊಸೆಸಿಂಗ್ ನಡೆಸ್ತೈತಿ. ಆಮೇಲೆ ಇದು ನಮಗೆ ಔಟ್ಪುಟ್ ಆಗಿ ಒಂದು ನಮಗೆ ಉತ್ತರವನ್ನ, ಫಲಿತಾಂಶವನ್ನ ಕೊಡ್ತೈತಿ. ಸೊ ಇದು ಕಂಪ್ಯೂಟರ್ದ ಕಾರ್ಯನಿರ್ವಹಣೆ. ಕಂಪ್ಯೂಟರ್ ಕಾರ್ಯನಿರ್ವಹಣೆ ಅಂತ ಕೇಳಿದ ತಕ್ಷಣ ಇನ್ಪುಟ್, ಪ್ರೊಸೆಸ್, ಔಟ್ಪುಟ್ ಅಂತೇಳಿ ಹೇಳ್ಬೇಕು. ಸೊ ಇದಿಷ್ಟು ನಿಮಗೆ ಮಾಹಿತಿ ಗೊತ್ತಿರಲಿ. ಸೊ ಇಲ್ಲಿ ನಾವು ನೋಡಬಹುದು ಯಾವ ರೀತಿ ಆಗ್ತೈತೆ ಅಂತೇಳಿ. ಇನ್ಪುಟ್, ಪ್ರೊಸೆಸ್, ಔಟ್ಪುಟ್, IPO ಸೈಕಲ್ ಅಂತೇಳಿ ಹೇಳ್ತೇವೆ ನಾವು ಇದಕ್ಕೆ. ಸೊ ಇನ್ಪುಟ್ ದಿಂದ ನಾವು ಕೀಬೋರ್ಡ್ ಆಗಿರ್ಬಹುದು, ಮೌಸ್ ಆಗಿರಬಹುದು, ಮೈಕ್ ಆಗಿರ್ಬಹುದು, ಇದರಿಂದ ನಾವು ಇನ್ಪುಟ್ ಅನ್ನ ಕೊಡ್ತೇವಿ. ಸೊ ನಮಗೆ ಏನು ಮಾಹಿತಿ ಬೇಕು. ಸೊ ಇಲ್ಲೆಲ್ಲ ಪ್ರೊಸೆಸಿಂಗ್ ಆಗ್ತೈತಿ. CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ದಲ್ಲಿ ಇದು ಪ್ರೊಸೆಸಿಂಗ್ ಆಗ್ತೈತಿ. ಆಮೇಲೆ ಮೆಮ್ರಿಗೆ ಹೋಗ್ತೈತಿ. ಮೆಮ್ರಿಯಿಂದ ಹೊಳ್ಳಿ ಮತ್ತೆ ಎಲ್ಲಿಗೆ ಬರ್ತೈತಿ, CPU ಬರ್ತೈತಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಮೆಮ್ರಿಯಿಂದ CPU ದಿಂದ ಮೆಮ್ರಿಗೆ ಹೋಗ್ತೈತಿ. ಮೆಮ್ರಿಯಿಂದ ಮತ್ತೆ ಎಲ್ಲಿಗೆ ಹೋಗುತ್ತದೆ, CPU ಹೋಗ್ತೈತಿ. ಇದಾದ್ಮೇಲೆ ನಮಗೆ ಔಟ್ಪುಟ್ ಆಗಿ ಇದರ ಒಂದು ಫಲಿತಾಂಶವನ್ನು ಕೊಡ್ತೈತಿ. ಔಟ್ಪುಟ್ ಆಗಿ ಯಾವ ರೀತಿ ಕೊಡಬಹುದು, ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗಬಹುದು. ಅದರ ಜೊತೆಗೆ ಪ್ರಿಂಟರ್ ದಲ್ಲಿನೂ ಸಹ ನಮಗೆ ಅದರ ಮಾಹಿತಿ ಫಲಿತಾಂಶವನ್ನು ಒದಗಿಸಬಹುದು. ಅಥವಾ ಇಲ್ಲಿ ಇರುವಂತಹ ಸ್ಪೀಕರ್ಗಳ ಒಳಗೂ ಸಹ ಮಾಹಿತಿ ನಮಗೆ ಒದಗಿಸಬಹುದು. ಸೊ ಇದು ಔಟ್ಪುಟ್. ಇದಾದ ನಂತರ ಗಣಕಯಂತ್ರದ ಇತಿಹಾಸವನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಸೊ ಇಲ್ಲಿ ಗಣಕಯಂತ್ರದ ಇತಿಹಾಸ, ಮೊದಲು ಕಂಪ್ಯೂಟರ್ವನ್ನ ರೂಪಿಸುವಲ್ಲಿ ಚಾರ್ಲ್ಸ್ ಬೆಬೇಜ್, ಆಮೇಲೆ ಅಲನ್ ಟ್ಯೂರಿಂಗ್, ಆಮೇಲೆ ಜಾನ್ ನ್ಯೂಮನ್. ಸೊ ಈ 3 ಜನರು. ಸೊ ಇವರು ಚಾರ್ಲ್ಸ್ ಬೆಬೇಜ್, ಆಮೇಲೆ ಇವರು ಅಲನ್ ಟ್ಯೂರಿಂಗ್, ಅದೇ ರೀತಿ ಜಾನ್ ನ್ಯೂಮನ್. ಸೊ ಇವರು ಏನಪ್ಪಾ ಅಂತಂದ್ರ 3 ಜನ ಮೊದಲಾದವರು ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಕಂಪ್ಯೂಟರ್ವನ್ನ ರೂಪಿಸುವಲ್ಲಿ. ಸೊ ಇವರು 3 ಜನ ಮಹತ್ವದ ಪಾತ್ರ ವಹಿಸಿದ್ದಾರೆ. ಸೊ ಅದೇ ರೀತಿ 1883ರಲ್ಲಿ ಬ್ರಿಟನ್ನಿನ ವಿಜ್ಞಾನಿ ಆಗಿರ್ತಕ್ಕಂತಹ ಚಾರ್ಲ್ಸ್ ಬ್ಯಾಬೇಜ್. ಸೊ ಇವರು ವಿಶ್ಲೇಷಣಾತ್ಮಕ ಮತ್ತು ವಿಭೇದನಾತ್ಮಕ ಯಂತ್ರ ಎಂಬ ಹೆಸರಿನ ಕಂಪ್ಯೂಟರ್ವನ್ನ ವಿನ್ಯಾಸಗೊಳಿಸುವ ಮೂಲಕ ಕಂಪ್ಯೂಟರ್ ಪಿತಾಮಹ ಎಂದು ಗುರುತಿಸಿಕೊಂಡರು. ಸೊ ಇವರು ಮೊಟ್ಟ ಮೊದಲನೇದಾಗಿ ರೂಪಿಸುವಂತದ್ದು ಯಾವುದು, ವಿಶ್ಲೇಷಣಾತ್ಮಕ ಮತ್ತು ವಿಭೇದನಾತ್ಮಕ ಯಂತ್ರ ಅಂತ ಹೇಳ್ತೇವೆ. ಇಂಗ್ಲಿಷ್ನಲ್ಲಿ ಡಿಫರೆನ್ಷಿಯಲ್ ಅಂಡ್ ಅನಾಲಿಟಿಕಲ್ ಇಂಜಿನ್ ಅನ್ನು ಇವರು ರೂಪಿಸಿದರು. ಸೊ ಇದನ್ನು ರೂಪಿಸುವುದರ ಮುಖಾಂತರ ಇವರು ಕಂಪ್ಯೂಟರ್ನ ಪಿತಾಮಹ ಅಂತೇಳಿ ಗುರುತಿಸಿಕೊಂಡರು. ಎಕ್ಸಾಮ್ ನಲ್ಲಿ ಕೇಳ್ತಾರೆ ಕಂಪ್ಯೂಟರ್ನ ಪಿತಾಮಹ ಯಾರು ಅಂತ ಅಂದಾಗ ಚಾರ್ಲ್ಸ್
ಬ್ಯಾಬೇಜ್. ಓಕೆ, ಸೊ ಇದನ್ನ ನೆನಪಿಟ್ಕೊಳ್ಳಿ. ಸೊ ಇದಾದ ನಂತರ ಮುಂದೆ 1940ರ ದಶಕದಲ್ಲಿ ಜಾನ್ ವ್ಯಾನ್ ನ್ಯೂಮನ್ ಅನ್ನುವಂಥವ್ರು ಏನಪ್ಪಾ ಅಂತಂದ್ರ ದತ್ತಾಂಶ ಸಂಗ್ರಹಣಾ ಪರಿಕಲ್ಪನೆ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಏನ್ ಹೇಳ್ತೇವೆ ನಾವು, ಡಾಟಾ ಸ್ಟೋರೇಜ್ ಕಾನ್ಸೆಪ್ಟ್. ಡಾಟಾ ಸ್ಟೋರೇಜ್ ಕಾನ್ಸೆಪ್ಟ್, ದತ್ತಾಂಶ ಸಂಗ್ರಹಣಾ ಪರಿಕಲ್ಪನೆ ಎಂಬ ಹೆಸರಿನ ಕಂಪ್ಯೂಟರ್ವನ್ನ ವಿನ್ಯಾಸಗೊಳಿಸ್ತಾರೆ. ಸೊ ಈ ಮೂಲಕ ಡಿಜಿಟಲ್ ಕಂಪ್ಯೂಟರ್ ಹುಟ್ಟಿಗೆ ಬುನಾದಿಯನ್ನು ಹಾಕಿದರು. ಸೊ ಡಿಜಿಟಲ್ ಕಂಪ್ಯೂಟರ್ವನ್ನ ಮುಂದೆ ಡೆವಲಪ್ ಮಾಡಲಿಕ್ಕೆ ಇವರು ಬುನಾದಿ ಹಾಕಿದಂಥವರು ಜಾನ್ ವ್ಯಾನ್ ನ್ಯೂಮನ್ ರವರು. ಸೊ ಇಲ್ಲಿ 3ನೇ ಚಿತ್ರದಲ್ಲಿ ಇರುವಂಥವ್ರು ಅವರು ಜಾನ್ ವ್ಯಾನ್ ನ್ಯೂಮನ್ ರವರು. ಇದು ಆಗಿರ್ತಕ್ಕಂಥದ್ದು ಯಾವಾಗ, 1940ರ ಒಂದು ದಶಕದಲ್ಲಿ. ಸೊ ಇವರನ್ನು ಡಿಜಿಟಲ್ ಕಂಪ್ಯೂಟರ್ನ ಪಿತಾಮಹ ಅಂತ ಹೇಳಿ ನಾವು ಕರಿತೇವೆ. ಡಿಜಿಟಲ್ ಕಂಪ್ಯೂಟರ್ಗಳ ಪಿತಾಮಹ ಅಂತ ಹೇಳಿ ಕರಿತೇವೆ. ಯಾರಿಗೆ? ಜಾನ್ ವ್ಯಾನ್ ನ್ಯೂಮನ್. ಇದನ್ನು ಸಹ ನೆನಪಿಟ್ಕೊಳ್ಳಿ. ಈಗ ಮುಂದಿನದಾಗಿ ಪಾಯಿಂಟ್ ಆಗಿರ್ತಕ್ಕಂಥದ್ದು ಗಣಕಯಂತ್ರಗಳ ಭಾಷೆಗಳನ್ನು ನಾವು ನೋಡೋಣ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ನಾವು ಸಾಮಾನ್ಯವಾಗಿ ಬಳಸುವ ಭಾಷೆಗಳು ಗಣಕಯಂತ್ರಕ್ಕೆ ಅರ್ಥವಾಗುವುದಿಲ್ಲ. ಓಕೆ, ಸೊ ನಮ್ಮ ಭಾಷೆಗಳು ಬಹಳಷ್ಟು ಇವೆ, ನಿಮಗೆ ಗೊತ್ತಿರಬಹುದು. ಸೊ ನಮ್ಮ ಕನ್ನಡ ಭಾಷೆ ಇದೆ, ಹಿಂದಿ ಇದೆ, ಇಂಗ್ಲಿಷ್ ಇದೆ. ಸೊ ಅವೆಲ್ಲವೂ ಕಂಪ್ಯೂಟರ್ಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಗಣಕಯಂತ್ರಗಳಿಗೆ ನಿರ್ದೇಶನ ನೀಡಲು ಅಂತಂದ್ರೆ ಅವುಗಳಿಗೆ ಮಾಹಿತಿಯನ್ನು ನೀಡಬೇಕಲ್ಲ. ಈಗ ಕಂಪ್ಯೂಟರ್ ಏನು ಕೆಲಸ ಮಾಡಬೇಕಾಗಿದೆ, ಸೊ ಅದ್ರ ಮಾಹಿತಿ ನೀಡೋದಕ್ಕೋಸ್ಕರ, ನಿರ್ದೇಶನ ನೀಡೋದಕ್ಕೋಸ್ಕರ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಭಾಷೆಯನ್ನ ಬಳಸುವರು. ಸೊ ಅವುಗಳು ಏನಪ್ಪಾ ಅಂತಂದ್ರೆ ಗಣಕಯಂತ್ರದ ಭಾಷೆಗಳು. ಸೊ ಇಲ್ಲಿ ಗಣಕಯಂತ್ರ ಭಾಷೆಗಳಲ್ಲಿಯೂ ಸಹ ಗಣಕಯಂತ್ರದ ಭಾಷೆಗಳಲ್ಲಿಯೂ ಸಹ 3 ವಿಧಗಳಿದಾವು. ಸೊ ಒಂದನೇದು ಯಾಂತ್ರಿಕ ಭಾಷೆ, ಅದಕ್ಕೆ ಇಂಗ್ಲಿಷ್ನಲ್ಲಿ ನಾವು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೇವೆ. ಎರಡನೇದು ಜೋಡಣಾ ಭಾಷೆ ಇದೆ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇದೆ. ಮೂರನೇದು ಉನ್ನತ ಭಾಷೆ ಇದೆ, ಹೈ ಲೆವೆಲ್ ಲ್ಯಾಂಗ್ವೇಜ್ ಇದೆ. ಸೊ ಇಲ್ಲಿ 3ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಈಗ ಯಾಂತ್ರಿಕ ಭಾಷೆ ಇದರ ಅರ್ಥ ಏನು ಅಂತಂದ್ರೆ, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತಂದ್ರೆ ಇಲ್ಲಿ ಕೇವಲ ದ್ವಿಮಾನ ಸಂಖ್ಯಾ ಪದ್ಧತಿಯ 0 ಮತ್ತು 1 ಮಾತ್ರ ಬಳಸುತ್ತಾರೆ. ಓಕೆ, ಇಲ್ಲಿ ದ್ವಿಸಂಖ್ಯಾ ಪದ್ಧತಿಯಲ್ಲಿ ಬಳಸಲಾಗುತ್ತದೆ ಯಾಂತ್ರಿಕ ಭಾಷೆಯಲ್ಲಿ. ಇದು ಕಂಪ್ಯೂಟರ್ಗಳಿಗೆ ಅರ್ಥವಾಗುವಂತಹ ಭಾಷೆಯಾಗಿದೆ. ಆದ್ದರಿಂದ ಇದರ ವೇಗ ಹೆಚ್ಚಾಗಿರುತ್ತದೆ. ಸೊ ಇದರ ವೇಗ ಏನಾಗಿರುತ್ತದೆ, ಈ ಭಾಷೆಯ ಹೆಚ್ಚಾಗಿರುತ್ತದೆ. ಸೊ ಇಲ್ಲಿ ಯಾಂತ್ರಿಕ ಭಾಷೆಯಲ್ಲಿ ಬಳಸುವಂತಹವುಗಳು ಸಂಖ್ಯಾ ಪದ್ಧತಿ ಯಾವುದು, 0 ಮತ್ತು 1 ಮಾತ್ರ ಬಳಸಲಾಗುತ್ತದೆ. ಸೊ ಇದನ್ನು ಸಹ ನೆನಪಿಟ್ಕೊಳ್ಳಿ. ಸೊ ಈಗ ಎರಡನೇದಾಗಿರ್ತಕ್ಕಂಥದ್ದು ಜೋಡಣಾ ಭಾಷೆಯ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತಂದ್ರೆ ಇಲ್ಲಿ ನಿಮೋನಿಕ್ ಸಂಕೇತಗಳನ್ನು ಬಳಸುವರು. ಸೊ ಯಾವ ಸಂಕೇತಗಳನ್ನು ಬಳಸ್ತಾರೆ ಇಲ್ಲಿ, ನಿಮೋನಿಕ್ ಸಂಕೇತಗಳನ್ನು ಬಳಸುವರು. ಜೋಡಕ ಅಸೆಂಬ್ಲರ್ ಎಂಬ ಭಾಷಾಂತರಕವನ್ನು ಬಳಸಿ ನಿಮೋನಿಕ್ ಸಂಕೇತಗಳನ್ನು ಯಾಂತ್ರಿಕ ಭಾಷೆಯನ್ನಾಗಿ ಪರಿವರ್ತಿಸುವುದು. ಸೊ ಇಲ್ಲಿ ಒಂದು ಜೋಡಣೆ ಕೂಡ ಇರುತ್ತದೆ. ಸೊ ಆ ಜೋಡಣೆ ಏನಪ್ಪಾ ಅಂತಂದ್ರೆ ಅಸೆಂಬ್ಲರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಭಾಷಾಂತರಕವನ್ನು ಬಳಸಿ, ಅಸೆಂಬ್ಲರ್ ಎಂಬುವುದು ಒಂದು ಏನಪ್ಪಾ ಅಂತಂದ್ರೆ ಭಾಷಾಂತರಕ ಅಂತಂದ್ರೆ ಈ ಭಾಷೆಯಿಂದ ನಿಮೋನಿಕ್ ಭಾಷೆಯಿಂದ ಅದೇನ್ ಮಾಡ್ತೈತಿ, ಬೇರೆ ಭಾಷೆಗೆ, ಕಂಪ್ಯೂಟರ್ ಭಾಷೆಗೆ ಪರಿವರ್ತನೆಯನ್ನ ಮಾಡ್ತೈತಿ. ಸೊ ಪರಿವರ್ತನೆಯನ್ನ ಮಾಡಿ ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಒಂದು ಭಾಷೆಯನ್ನ ಕನ್ವರ್ಟ್ ಮಾಡಿ ಕೊಡುವಂಥದ್ದು ಒಂದು ಏನಪ್ಪಾ ಅಂತಂದ್ರೆ ಅಸೆಂಬ್ಲರ್. ಸೊ ಅದು ಮಾಡ್ತೈತಿ ಇಲ್ಲಿ ಕೆಲಸ. ಸೊ ಈ ರೀತಿ ಜೋಡಣಾ ಭಾಷೆಯಲ್ಲಿ ನಾವು ಬಳಸುವಂತಹ ಒಂದು ಸಂಕೇತ ಯಾವುದಪ್ಪ ಅಂತಂದ್ರೆ ನಿಮೋನಿಕ್. ಸೊ ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಇದಾದ ನಂತರ ಉನ್ನತ ಭಾಷೆಯನ್ನು ನೋಡಬಹುದು ನಾವು ಇಲ್ಲಿ, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಕಾರ್ಯಕ್ರಮ ರಚನೆಗೆ ಅತ್ಯಂತ ಸುಲಭವಾದ ಭಾಷೆಯಾಗಿರ್ತಕ್ಕಂತಹ ಆಂಗ್ಲ ಪದಗಳನ್ನು ಬಳಸುತ್ತಾರೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಇಂಗ್ಲಿಷ್ ಪದಗಳನ್ನು ನಾವು ಎಲ್ಲಿ ಬಳಸ್ತೇವೆ, ಉನ್ನತ ಭಾಷೆಯಲ್ಲಿ, ಹೈ ಲೆವೆಲ್ದಲ್ಲಿ ನಾವು ಬಳಸ್ತೇವೆ. ಈ ಉನ್ನತ ಭಾಷೆಯನ್ನು ಯಾಂತ್ರಿಕ ಭಾಷೆಯಾಗಿ ಪರಿವರ್ತಿಸಲು ಕ್ರೋಢೀಕಾರಕ ಅಂತಂದ್ರೆ ಇಂಗ್ಲಿಷ್ನಲ್ಲಿ ನಾವು ಕಂಪೈಲರ್ ಅಂತ ಹೇಳ್ತೇವೆ. ಓಕೆ, ಕನ್ನಡದಲ್ಲಿ ಇದಕ್ಕೆ ಕ್ರೋಢೀಕಾರಕ, ಓಕೆ, ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ ಎಂಬ ಭಾಷಾಂತರಕವನ್ನು ಬಳಸ್ತೇವೆ. ಇಲ್ಲಿ ಕಂಪೈಲರ್ ಮತ್ತು ಇನ್ನೊಂದು ಯಾವುದು, ಇಂಟರ್ಪ್ರಿಟರ್. ಸೊ ಈ ಇರತಕ್ಕಂತಹ ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ ಇವು ಎರಡು ಏನು ಭಾಷಾಂತರಿಕೆಗಳು. ಸೊ ಇಲ್ಲಿ ಜೋಡಣಾ ಭಾಷೆಯಲ್ಲಿ ಭಾಷಾಂತರಿಕವನ್ನು ಯಾವ್ದು ಬಳಸ್ತೇವೆ ನಾವು, ಅಸೆಂಬ್ಲರ್ ಅಂತೇಳಿ. ಓಕೆ, ಇಲ್ಲಿ ಅಸೆಂಬ್ಲರ್ ಇದು ಏನಿದು ಭಾಷಾಂತರಿಕ ಮಾಡುವಂಥದ್ದು ಒಂದು. ಅದೇ ರೀತಿ ಇಲ್ಲಿರ್ತಕ್ಕಂಥ ಭಾಷಾಂತರಿಕಗಳು ಯಾವ್ಯಾವುದು, ಮೂರನೇದರಲ್ಲಿ ಕಂಪೈಲರ್ ಮತ್ತು
ಇಂಟರ್ಪ್ರಿಟರ್. ಸೊ ಇವು 2 ಏನು ಮಾಡ್ತಾವಪ್ಪ ಅಂತಂದ್ರೆ ಭಾಷಾಂತರಿಕವನ್ನ ಮಾಡಿ ಈ ಭಾಷೆಯನ್ನ ಇಂಗ್ಲಿಷ್‌ಗೆ ಕಂಪ್ಯೂಟರ್‌ಗೆ ಅಂಡರ್‌ಸ್ಟ್ಯಾಂಡಿಂಗ್ ಮಾಡಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ನಾವು ಗಣಕಯಂತ್ರಗಳ ಭಾಷೆಗಳನ್ನ ಇಲ್ಲಿ ನಾವು ನೋಡಬಹುದು. ಸೊ ಈಸಿಯಾಗಿ ಇವುಗಳನ್ನ ಎಲ್ಲವೂ ಪಾಯಿಂಟ್ಸ್‌ಗಳನ್ನ ಬರೆದಿಟ್ಕೊಳ್ಳಿ. ಸೊ ನಾನು ಏನೇನು ಹೇಳ್ತಾ ಹೋಗ್ತಾ ಇದ್ದೇನೆ ಅವುಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳು. ಯಾವುದು ಕ್ವೆಶ್ಚನ್ಸ್ ಎಕ್ಸಾಮ್‌ದಲ್ಲಿ ಬರ್ತೈತೆ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಈಗ ಬಹಳಷ್ಟು ಕಾಂಪಿಟೇಷನ್ ಇರೋದರಿಂದ ನೀವು ಇವೆಲ್ಲವುಗಳನ್ನ ಸ್ಟಡಿ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಈಗ ಮುಂದಿನದಾಗಿ ನಾವು ನೋಡೋಣ ಪ್ರಮುಖ ಸಂಶೋಧನೆಗಳು ಏನೇನಾಗಿವೆ ಅಂತೇಳಿ. ಸೊ ಒಂದನೇದ್ದು ಮೊಟ್ಟ ಮೊದಲನೇದಾಗಿ ಮಣಿಕಟ್ಟು ಆಗಿತ್ತು. ಮಣಿಕಟ್ಟಿಗೆ ನಾವು ಅಬ್ಯಾಕಸ್ ಅಂತ ಹೇಳ್ತೀವಿ. ಸೊ ಇದನ್ನು ಮೊಟ್ಟ ಮೊದಲನೇದಾಗಿ ಸಂಶೋಧಕ ಮಾಡಿರ್ತಕ್ಕಂಥವ್ರು ಚೀನೀಯರು. ಸೊ ಇದನ್ನ ಯಾವುದಕ್ಕೆ ಬಳಸ್ತಾರಪ್ಪ ಅಂತಂದ್ರ ಇದರ ಉಪಯೋಗ. ಓಕೆ. ಸೊ ಇದರ ಉಪಯೋಗ ಯಾವುದಕ್ಕೆ ಬಳಸ್ತಿದ್ರು? ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕವನ್ನ ಮಾಡುವುದರ ಸಲುವಾಗಿ ಬಳಸ್ತಿದ್ರು ಮಣಿಕಟ್ಟು ಅಂತೇಳಿ ಅಬ್ಯಾಕಸ್. ಸೊ ಎರಡನೇದು ಯಾಂತ್ರಿಕ ಕಲನ ಯಂತ್ರ ಅಂತ ಹೇಳ್ತೀವಿ. ಸೊ ಇಂಗ್ಲಿಷ್‌ನಲ್ಲಿ ನಾವು ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್. ಸೊ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್‌ವನ್ನ ಸಂಶೋಧನೆ ಮಾಡಿರ್ತಕ್ಕಂಥವ್ರು ಬ್ಲೇಸ್ ಪ್ಯಾಸ್ಕಲ್ ಅಂತವರು. ಇದನ್ನು ಯಾವುದಕ್ಕೆ ಬಳಸ್ತೀವಿ ಅಂತಂದ್ರೆ ಇದರ ಉಪಯೋಗ ಏನಪ್ಪಾ ಅಂತಂದ್ರೆ ಸಂಕಲನ ಮತ್ತು ವ್ಯವಕಲನ ಲೆಕ್ಕಗಳನ್ನ ಮಾಡಲಿಕ್ಕೆ. ಅದೇ ರೀತಿ ವಿಶ್ಲೇಷಣಾತ್ಮಕ ಮತ್ತು ವಿಭೇದನಾತ್ಮಕ ಯಂತ್ರವನ್ನ ತಯಾರು ಮಾಡಿರ್ತಕ್ಕಂಥವ್ರು ಡಿಫರೆನ್ಷಿಯಲ್ ಆ್ಯಂಡ್ ಅನಾಲಿಟಿಕಲ್ ಇಂಜಿನ್ ತಯಾರು ಮಾಡಿರ್ತಕ್ಕಂಥವ್ರು ಸಂಶೋಧಕರು ಯಾರಪ್ಪ ಅಂತಂದ್ರೆ ಚಾರ್ಲ್ಸ್ ಬ್ಯಾಬೇಜ್ ರವರು. ಸೊ ಇದರ ಉಪಯೋಗ ಗಣಕಯಂತ್ರ. ಸೊ ಈ ಇಂಜಿನ್ ಎಲ್ಲಿಗೆ ಉಪಯೋಗ ಮಾಡಿದ್ರು? ಗಣಕಯಂತ್ರವನ್ನ ರೆಡಿ ಮಾಡಲಿಕ್ಕೆ. ಇದಾದ ನಂತರ 4ನೇದು ಕಾರ್ಯಕ್ರಮ ಮೂಲಾಂಶಗಳು ಅಂತ ಹೇಳಿದೆ. ಕೀ ಎಲಿಮೆಂಟ್ಸ್ ಫಾರ್ ಪ್ರೋಗ್ರಾಮ್. ಇದನ್ನ ಸಂಶೋಧನೆಯನ್ನ ಮಾಡಿರ್ತಕ್ಕಂಥವ್ರು ಲೆವ್ಲೇಸ್. ಇದನ್ನ ಸಂಶೋಧನೆಯನ್ನ ಮಾಡಿರ್ತಕ್ಕಂಥವ್ರು ಲವ್ಲೇಸ್ ಅದಾ ಬೈರನ್ ಅಂತವ್ರು. ಸೊ ಇದನ್ನು ಯಾವುದಕ್ಕೆ ಬಳಸ್ತಾರಪ್ಪ ಅಂತಂದ್ರೆ ಪ್ರೋಗ್ರಾಮ್ಸ್ಗಳನ್ನ ಬರೆಯೋದಕ್ಕೆ, ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಮ್ಸ್ಗಳನ್ನ ಮಾಡೋದ್ರ ಸಲುವಾಗಿ ಇದನ್ನ ಬಳಸ್ತೇವೆ. ಕೀ ಎಲಿಮೆಂಟ್ಸ್ ಫಾರ್ ಪ್ರೋಗ್ರಾಮ್ಗೋಸ್ಕರ. ಇದಾದ ನಂತರ 5ನೇದು ದತ್ತಾಂಶ ಸಂಗ್ರಹಣೆ ಪರಿಕಲ್ಪನೆಯನ್ನ ನೀಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಡಾಟಾ ಸ್ಟೋರೇಜ್ ಕಾನ್ಸೆಪ್ಟನ್ನು ನೀಡಿದ್ರು. ಸೊ ಇದು ಆಗಲೇ ನಾನು ಡಿಸ್ಕಷನ್ ಮಾಡಿದ್ದೇನೆ. ಜಾನ್ ವ್ಯಾನ್ ನ್ಯೂಮನ್ ಅಂತವರು. ಸೊ ಇದರ ಉಪಯೋಗ ಏನಪ್ಪಾ ಅಂತಂದ್ರೆ ದತ್ತಾಂಶವನ್ನ ಸಂಗ್ರಹಣೆಯನ್ನ ಮಾಡೋದು. ಸೊ ಇವು ಪ್ರಮುಖವಾಗಿರ್ತಕ್ಕಂಥ ಸಂಶೋಧನೆಗಳಾಗಿವೆ. ಸೊ ಹೆಸರು ಕೂಡ ಇಲ್ಲಿ ನೀವು ನೆನಪಿಟ್ಕೋಬಹುದು. ಇದಾದ ನಂತರ ನೆಕ್ಸ್ಟ್ ನಾವಿಲ್ಲಿ ನೋಡಬಹುದು ಗಣಕಯಂತ್ರದ ವಿಧಗಳಿದಾವು. ಗಣಕಯಂತ್ರದ ವಿಧಗಳಲ್ಲಿ ಮೊದಲನೇದು ಸೂಕ್ಷ್ಮ ಗಣಕಯಂತ್ರ. ಸೊ ಇದು ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ಆದರೂ ಸಹ ಒಂದು ಸ್ವಲ್ಪ ಗೊತ್ತಿರಲಿ. ಸೊ ಯಾವ್ಯಾವ ರೀತಿ ಇರ್ತಾವ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಚಿತ್ರಗಳನ್ನು ಕೂಡ ಹಾಕಿದ್ದೇನೆ. ಸೂಕ್ಷ್ಮ ಗಣಕಯಂತ್ರ. ಸೊ ಇದಕ್ಕೆ ನಾವು ಇಂಗ್ಲಿಷ್‌ನಲ್ಲಿ ಮೈಕ್ರೋ ಕಂಪ್ಯೂಟರ್ ಅಂತ ಹೇಳ್ತೇವೆ. ವೈಯಕ್ತಿಕ ಬಳಕೆಗಾಗಿ ಬಳಸುವ ಗಣಕಯಂತ್ರ ಇದಾಗಿದೆ. ಇದು ಯಾವುದಕ್ಕೆ ಬಳಸ್ತೇವೆ ನಾವು? ವೈಯಕ್ತಿಕ ಬಳಕೆಗಾಗಿ ಬಳಸುವ ಗಣಕಯಂತ್ರ ಯಾವುದು? ಸೂಕ್ಷ್ಮ ಗಣಕಯಂತ್ರವಾಗಿದೆ. ಸೊ ಇಲ್ಲಿ ನಾವು ನೋಡಬಹುದು, ಇದು ಸೂಕ್ಷ್ಮ ಗಣಕಯಂತ್ರದ ಚಿತ್ರ. ಅದಾದ ನಂತರ ಚಿಕ್ಕ ಗಣಕಯಂತ್ರ ಇದೆ, ಮಿನಿ ಕಂಪ್ಯೂಟರ್ ಅಂತ ಹೇಳ್ತೇವೆ. ಬೃಹತ್ ಗಾತ್ರದ ಗಣಕಯಂತ್ರಗಳಿಗೆ ಪರ್ಯಾಯವಾಗಿ ತಯಾರಿಸಿರ್ತಕ್ಕಂತಹ ಈ ಒಂದು ಕಂಪ್ಯೂಟರ್ ಯಾವ್ದಪ್ಪ ಅಂತಂದ್ರೆ ಚಿಕ್ಕ ಗಣಕಯಂತ್ರ. ಓಕೆ. ಬೃಹತ್ ಅಂತಂದ್ರೆ ಮೊದಲು ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಗಣಕಯಂತ್ರಗಳು ತಯಾರಾಗ್ತಿದ್ದು. ಸೊ ಅವುಗಳನ್ನ ಸ್ಮಾಲ್ ಸೈಜ್ ಆಗಿ ಮಾಡಿ ಚಿಕ್ಕ ಗಣಕಯಂತ್ರಗಳನ್ನ ತಯಾರು ಮಾಡಿದ್ರು. ಸೊ ಅವುಗಳು ಮಿನಿ ಕಂಪ್ಯೂಟರ್ಸ್ಗಳು. ಸೊ ಇಲ್ಲಿ ಇದರ ಚಿತ್ರವನ್ನು ನೀವು ನೋಡಬಹುದು. ಇದಾದ ನಂತರ 3ನೇದು ಪ್ರಧಾನ ಚೌಕಟ್ಟು ಗಣಕಯಂತ್ರ ಅಂತ ಹೇಳಿದೆ, ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಹೇಳಿದೆ. ಸೊ ನಿರ್ದಿಷ್ಟ ಕಾರ್ಯಗಳನ್ನು ಮಾಡುವ. ಓಕೆ. ಸೊ ಇಲ್ಲಿ ಏನಾಗುತ್ತದೆ? ಇಲ್ಲಿ ನಿರ್ದಿಷ್ಟ ಕಾರ್ಯಗಳನ್ನ ಮಾಡುವುದರ ಸಲುವಾಗಿ ಮತ್ತು ಬೃಹತ್ ಗಾತ್ರದ ದತ್ತಾಂಶವನ್ನ ಸಂಸ್ಕರಣೆ ಮತ್ತು ಬೃಹತ್ ಗಾತ್ರದ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡುವುದರ ಸಲುವಾಗಿ ಏನಪ್ಪಾ ಅಂತಂದ್ರೆ ಪ್ರಧಾನ ಚೌಕಟ್ಟು ಗಣಕಯಂತ್ರವನ್ನು ನಾವು ಇಲ್ಲಿ ಬಳಸ್ತಾ ಇದ್ದೇವೆ. ಸೊ ಇಲ್ಲಿ ನಾವು ನೋಡಬಹುದು ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಇಲ್ಲಿ 3ನೇ ಚಿತ್ರ. ಇದಾದ ನಂತರ 4ನೇದು ಬೃಹತ್ ಗಣಕಯಂತ್ರ ಸೂಪರ್ ಕಂಪ್ಯೂಟರ್. ಹೆಸರು ನೀವು ಕೇಳಿರಬಹುದು, ಸೂಪರ್ ಕಂಪ್ಯೂಟರ್. ಸೊ ಇಲ್ಲಿ ಗಾತ್ರದಲ್ಲಿ ದೊಡ್ಡದಾದ, ಹೆಚ್ಚು ವೇಗವಾದ, ಹೆಚ್ಚು ದಕ್ಷತೆಯಿಂದ ಕೂಡಿರುವಂತಹ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ವ್ಯಾಪಕವಾಗಿ ಬಳಸುವ ಗಣಕಯಂತ್ರಕ್ಕೆ ನಾವು ಬೃಹತ್ ಗಣಕಯಂತ್ರ ಅಂತ ಹೇಳ್ತೀವಿ. ಓಕೆ. ಇಲ್ಲಿ ನಾವು ನೋಡಬಹುದು, ಇಲ್ಲಿ 4ನೇ ಚಿತ್ರವಾಗಿರ್ತಕ್ಕಂಥದ್ದು ಇದು ಸೂಪರ್ ಕಂಪ್ಯೂಟರ್ ಆಗಿದೆ. ಸೊ
ಸೊ ಇದನ್ನ ನಾವು ಹೆಚ್ಚು ವೇಗವಾಗಿ ನಮಗೆ ಕೆಲಸ ಮಾಡೋದಕ್ಕೆ ಅನುಕೂಲವಾಗುವಂಥದ್ದು. ಆಮೇಲೆ ಹೆಚ್ಚು ದಕ್ಷತೆ ಏನು ಇದೆ, ಕೆಪಾಸಿಟಿ ಬಹಳಷ್ಟು ಇದೆ. ಸೊ ಇದಾದ ನಂತರ ಇದನ್ನು ಯಾವುದಕ್ಕೆ ಬಳಸ್ತೇವೆ ನಾವು ಆಲ್ಮೋಸ್ಟ್ ಆಲ್ ಸಂಶೋಧನೆಗೆ ಬಳಸ್ತೇವೆ, ಸಂಶೋಧನೆ ಮಾಡೋದರ ಸಲುವಾಗಿ. ಅದೇ ರೀತಿ ಅಭಿವೃದ್ಧಿಯಲ್ಲಿ ಕೂಡ ಇದು ವ್ಯಾಪಕವಾಗಿ ಬಳಕೆ ಆಗುವಂತಹ ಒಂದು ಗಣಕಯಂತ್ರವಾಗಿದೆ, ಅದು ಸೂಪರ್ ಕಂಪ್ಯೂಟರ್. ಓಕೆ, ಇಲ್ಲಿ ಸೂಪರ್ ಕಂಪ್ಯೂಟರ್ ಬಗ್ಗೆ ನಾವು ಹೇಳಬೇಕಂತಂದ್ರೆ ಭಾರತದ ಮೊದಲನೇದಾಗಿರ್ತಕ್ಕಂತಹ ಸೂಪರ್ ಕಂಪ್ಯೂಟರ್ ಯಾವುದು ಅಂತಂದ್ರೆ ಪರಮ್ 8000. ಓಕೆ, ಪರಮ್ 8000 ಆಗಿರ್ತಕ್ಕಂಥದ್ದು ಇದು 1991ರಲ್ಲಿ ರಚನೆಯನ್ನ ಮಾಡಲಾಯಿತು. ಇದನ್ನು ತಯಾರು ಮಾಡಲಾಯಿತು ಪರಮ್ 8000 ಅಂತೇಳಿ. ಇದು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್. ಸೊ ಈಗ ರೀಸೆಂಟ್ ಆಗಿರುವಂತಹಗಳು 2 ಜಗತ್ತಿನಲ್ಲಿಯೇ ಟಾಪ್ 100ದಲ್ಲಿ ಸ್ಥಾನವನ್ನು ಪಡೆದಿರ್ತಕ್ಕಂತಹ 2 ಕಂಪ್ಯೂಟರ್ಗಳಿವೆ. ಅವು ಯಾವಪ್ಪ ಅಂತಂದ್ರೆ ಒಂದನೇದ್ದು ಪರಮ್ ಸಿದ್ಧಿ AL ಅಂತ ಹೇಳಿದೆ. ಇನ್ನೊಂದು ಮಿಹಿರ್. ಎರಡನೇದು ಯಾವುದು? ಮಿಹಿರ್. ಸೊ 2 ಹೆಸರುಗಳು ಇಂಪಾರ್ಟೆಂಟ್ ಇವೆ, ನೆನಪಿಟ್ಕೊಳ್ಳಿ. ಪರಮ್ ಸಿದ್ಧಿ AL ಏನು ಅಂತ ಹೇಳಿ ಕೇಳ್ತಾರೆ. ಸೊ ಅವಾಗ ನಿಮಗೆ ಹೇಳಲಿಕ್ಕೆ ಬರಬೇಕು ಇದು ಒಂದು ಸೂಪರ್ ಕಂಪ್ಯೂಟರ್ ಅಂತ ಹೇಳಿ. ಅದೇ ರೀತಿ ಮಿಹಿರ್ ಇದು ಒಂದು ಏನು ಅಂತ ಕೇಳಿದ್ರೆ ಇದು ಒಂದು ಸೂಪರ್ ಕಂಪ್ಯೂಟರ್ ನಮ್ಮ ಭಾರತ ದೇಶದ. ಇವು ಜಾಗತಿಕವಾಗಿ ಜಗತ್ತಿನಲ್ಲಿಯೇ ಟಾಪ್ 100 ಸೂಪರ್ ಕಂಪ್ಯೂಟರ್ನಲ್ಲಿ ಸ್ಥಾನವನ್ನು ಪಡೆದಿರ್ತಕ್ಕಂತಹ 2 ನಮ್ಮ ಭಾರತ ದೇಶದ ಕಂಪ್ಯೂಟರ್ಗಳು. ಸೊ ಇದಾದ ನಂತರ 1964ರಲ್ಲಿ CDC, ಸೊ 1964ರಲ್ಲಿ 1964ರಲ್ಲಿ CDC ಅಂತಂದ್ರೆ ಏನು? ಕಂಟ್ರೋಲ್ ಡೇಟಾ ಕಾರ್ಪೊರೇಷನ್ ಅಂತ ಹೇಳ್ತೇವೆ. ಓಕೆ, CDC ಅಂತಂದ್ರೆ ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್. CDC ಅಂತ ಹೇಳ್ತೇವೆ. 1964ರಲ್ಲಿ CDC ಅನ್ನುವಂಥದ್ದು 6600 ಎನ್ನುವ ಜಗತ್ತಿನ ಮೊದಲ ಸೂಪರ್ ಕಂಪ್ಯೂಟರ್ವನ್ನ ಬಿಡುಗಡೆ ಮಾಡಿತು. ಓಕೆ, 6600 ಅನ್ನುವಂತಹ ಒಂದು 6600 ಅನ್ನುವಂತಹ ಒಂದು ಜಗತ್ತಿನ ಮೊಟ್ಟ ಮೊದಲ ಫಸ್ಟ್ ಇದು ಸೂಪರ್ ಕಂಪ್ಯೂಟರ್ ಆಗಿದೆ. ನೆನಪಿಟ್ಕೊಳ್ಳಿ. ಸೊ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥವರು CDC ದವರು, ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್ ದವರು. ಇವುಗಳ ವೇಗವನ್ನು ಯಾವುದರಲ್ಲಿ ಅಳಿತೇವೆ ನಾವು? ಗಣಕಯಂತ್ರ. ಸೊ ಬೃಹತ್ ಗಣಕಯಂತ್ರ ಇವುಗಳ ವೇಗವನ್ನು ನಾವು ಯಾವುದರಲ್ಲಿ ಅಳಿತೀವಪ್ಪ ಅಂತಂದ್ರೆ ಫ್ಲಾಪ್ದಲ್ಲಿ ಅಳಿತೇವೆ. ಫ್ಲಾಪ್ಸ್, FLOPS, ಫ್ಲಾಪ್ಸ್ ದಲ್ಲಿ ಅಳಿತೇವೆ. ಸೊ ಇದು ಫ್ಲಾಪ್ಸ್ ದ ಲಾಂಗ್ ಫಾರ್ಮ್ ಕೂಡ ನಿಮಗೆ ಗೊತ್ತಿರಬೇಕು. F ಅಂತಂದ್ರೆ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ per second. ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ನಿಮ್ಮ ಎಕ್ಸಾಮ್ ದಲ್ಲಿ ಕೇಳಲಾಗ್ತಾ ಇದೆ ಅಬ್ರಿವೇಷನ್ ದಲ್ಲಿ. ಓಕೆ, FLOPS ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದ್ರೆ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂತ ಇದೆ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬೃಹತ್ ಗಣಕಯಂತ್ರದ ಒಂದು ವೇಗವನ್ನ ಇವುಗಳಲ್ಲಿ ನಾವು ಅಳಿತೇವೆ ಫ್ಲಾಪ್ಸ್ ದಲ್ಲಿ. ಸೊ ಇದಿಷ್ಟು ಮಾಹಿತಿ ಬೃಹತ್ ಕಂಪ್ಯೂಟರ್ ಬಗ್ಗೆ ಆಗಿದೆ. ಸೊ ಈಗ ನೆಕ್ಸ್ಟ್ ಲಾಸ್ಟ್ ಒಂದು ಗಣಕಯಂತ್ರದ ವಿಧವನ್ನು ನೋಡೋಣ ನಾವು. ಲ್ಯಾಪ್ಟಾಪ್ ಗಣಕಯಂತ್ರಗಳಿವೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುವಂತೆ ಲ್ಯಾಪ್ಟಾಪ್ಗಳು ಈಗ ಬಹಳಷ್ಟು ಜನಪ್ರಿಯವಾಗಿವೆ. ಸೊ ಎಲ್ಲರೂ ಆಲ್ಮೋಸ್ಟ್ ಆಲ್ ಲ್ಯಾಪ್ಟಾಪ್ಸ್ಗಳನ್ನ ತಗೋತಾ ಇದ್ದಾರೆ ತಮ್ಮ ಪರ್ಸನಲ್ ಕೆಲಸಕ್ಕೋಸ್ಕರ. ಸೊ ಇಲ್ಲಿ ಲ್ಯಾಪ್ಟಾಪ್ ಗಣಕಯಂತ್ರ ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಇದನ್ನು ನಾವು ತೆಗೆದುಕೊಂಡು ಹೋಗ್ಬೋದು. ಪೋರ್ಟೇಬಲ್ ಇರ್ತೈತಿ. ಆಮೇಲೆ ಪೋರ್ಟೇಬಲ್ PCಗಳಿಗೆ ಲ್ಯಾಪ್ಟಾಪ್ ಗಣಕಯಂತ್ರ ಅಂತ ಹೇಳ್ತೇವೆ ನಾವು. ಓಕೆ, ಸೊ ಈಗ ಪರ್ಸನಲ್ ಕಂಪ್ಯೂಟರ್ ಏನಂತ ಹೇಳಿದೆ, ಸೊ ಅವುಗಳಿಗೂ ಸಹ ನಾವು ಲ್ಯಾಪ್ಟಾಪ್ ಅಂತ ಹೇಳ್ತೇವೆ. ಸೊ ಇದು ಒಂಥರದ ಪರ್ಸನಲ್ ಕಂಪ್ಯೂಟರ್ ಆಗಿರ್ತದೆ. ಇವುಗಳನ್ನು ನೋಟ್ಬುಕ್ ಎಂದು ಸಹ ಕರೀತಾರೆ. ನೋಡ್ರಿ ಇಲ್ಲಿ ಇವುಗಳಿಗೆ ನಾವು ನೋಟ್ಬುಕ್ ಅಂತ ಹೇಳಿ ಸಹ ಕರಿತೀವಿ, ನೆನಪಿಟ್ಕೊಳ್ಳಿ ಇದೊಂದು. ಮುಂದಿನದಾಗಿ ನಾವು ಗಣಕಯಂತ್ರದ ರಚನೆಯನ್ನ ನೋಡೋಣ. ಗಣಕಯಂತ್ರದ ರಚನೆ ಯಾವ ರೀತಿ ಆಗಿರುತ್ತದೆ ಅಂತ ಹೇಳಿ. ಸೊ ಓಕೆ, ಈಗ ಕೇಂದ್ರ ಸಂಸ್ಕರಣಾ ಘಟಕ. ಈಗ ಗಣಕಯಂತ್ರದ ರಚನೆ ಯಾವ ರೀತಿ ಆಗಿರುತ್ತದೆ ಅಂತ ಹೇಳಿ ಒಂದು ಸ್ವಲ್ಪ ಬ್ರೀಫ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈಗ ಮೊಟ್ಟ ಮೊದಲನೇದಾಗಿ ನಾವು ಇಲ್ಲಿ ನೋಡಬಹುದು ಇನ್ಪುಟ್ ಡಿವೈಸಸ್ಗಳು ಇರ್ತವೆ, ಆಗಮನಾಂಗ ಸಾಧನಗಳಿರ್ತವೆ. ಇನ್ಪುಟ್ ಡಿವೈಸ್ ದಿಂದ ಈ ಮಾಹಿತಿ ಎಲ್ಲಿಗೆ ಹೋಗುತ್ತದೆ? ಇಲ್ಲಿ ಒಂದು CPU ಇರುತ್ತದೆ ಕಂಪ್ಯೂಟರ್ದಲ್ಲಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ. ಸೊ ಅಲ್ಲಿ ಆ ಮಾಹಿತಿ ಹೋಗುತ್ತದೆ. ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ದಲ್ಲಿ ಮೊಟ್ಟ ಮೊದಲನೇದಾಗಿ ಮಾಹಿತಿ ಎಲ್ಲಿ ಹೋಗ್ತೈತೆ ಅಂತಂದ್ರೆ ನಿಯಂತ್ರಣ ಘಟಕ ಅಂತ ಇರ್ತೈತಿ ಇಲ್ಲಿ.
ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಕಂಟ್ರೋಲ್ ಯೂನಿಟ್ ಅಂತ ಹೇಳಿ ಹೇಳ್ತೇವೆ, ನಿಯಂತ್ರಣ ಘಟಕ. ಸೊ ಈ ನಿಯಂತ್ರಣ ಘಟಕದಿಂದ ನೆಕ್ಸ್ಟ್ ಬರುವಂಥದ್ದು ಎಲ್ಲಿ ಅಂಕಗಣಿತೀಯ ಮತ್ತು ತಾರ್ಕಿಕ ಘಟಕ ಅಂತ ಹೇಳಿ ಇರ್ತೈತಿ. ಇಲ್ಲಿ ಅಂಕಗಣಿತೀಯ ಮತ್ತು ತಾರ್ಕಿಕ ಘಟಕ ಅಂತೇಳಿ ALU ಅಂತ ಹೇಳಿ ಹೇಳ್ತೇವೆ. ಸೊ ಅಲ್ಲಿಗೆ ಹೋಗ್ತಾ ಇದೆ. ಸೊ ಇದಾದ ನಂತರ ಮಾಹಿತಿ ಹೋಗುವಂಥದ್ದು ಎಲ್ಲಿ ಸ್ಮರಣಾಂಗಕ್ಕೆ ಹೋಗ್ತಾ ಇದೆ, ಮೆಮೊರಿ ಯೂನಿಟ್ಗೆ ಹೋಗ್ತಾ ಇದೆ. ಸೊ ಈ ರೀತಿ ನಾವು ಕೊಟ್ಟಿರ್ತಕ್ಕಂತಹ ಇನ್ಪುಟ್ ಡಿವೈಸ್ನಿಂದ ಮಾಹಿತಿ ದತ್ತಾಂಶ CPU ಗೆ ಈ ರೀತಿ ಪ್ರೊಸೆಸ್ ಆಗಿ ಎಲ್ಲಿಗೆ ಬರ್ತಾ ಇದೆ, ಮೆಮೊರಿ ಯೂನಿಟ್ಗೆ ಬರ್ತೈತೆ. ನೆಕ್ಸ್ಟ್ ಮೆಮೊರಿ ಯೂನಿಟ್ದಿಂದ ಎಲ್ಲಿಗೆ ಹೋಗ್ತಾ ಇದೆ, ಇದು ನೆಕ್ಸ್ಟ್ ಮತ್ತೆ ALUಗೆ ಹೋಗ್ತಾ ಇದೆ. ಸೊ ಈ ರೀತಿ ALUಗೆ ಹೋದ ತಕ್ಷಣ ನೆಕ್ಸ್ಟ್ ಮತ್ತೆ ನಿಯಂತ್ರಣ ಘಟಕದಿಂದ ಔಟ್ಪುಟ್ಗೆ ಬರ್ತಾ ಇದೆ. ನಿರ್ಗಮನಾಂಗ ಸಾಧನ ಅಂತ ಹೇಳ್ತೇವೆ ನಾವು. ಔಟ್ಪುಟ್ ಡಿವೈಸ್ಗೆ ಬಂದು ನಮಗೆ ಇದು ಡಿಸ್ಪ್ಲೇ ಆಗ್ತಾ ಇದೆ, ನಮಗೆ ಇದರ ಫಲಿತಾಂಶವನ್ನು ನೀಡ್ತಾ ಇದೆ. ಸೊ ಈ ರೀತಿ ಒಂದು ಗಣಕಯಂತ್ರದ ರಚನೆ ಆಗಿರುತ್ತದೆ. ಇದು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಿಮಗೆ ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಸೊ ಇದಾದ ನಂತರ ಪಾಯಿಂಟ್ ಇರುವಂಥದ್ದು ಆಗಮನಾಂಗ ಸಾಧನಗಳಿದಾವು, ಇನ್ಪುಟ್ ಡಿವೈಸಸ್ಗಳಿದಾವು. ಸೊ ಇನ್ಪುಟ್ ಡಿವೈಸಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದೆ ನಿಮ್ಮ ಎಕ್ಸಾಮ್ ಪರ್ಪಸ್ಗೋಸ್ಕರ. ಸೊ ಇನ್ಪುಟ್ ಆಗಿರ್ಬೋದು, ಔಟ್ಪುಟ್ ಆಗಿರ್ಬೋದು, ಇನ್ಪುಟ್ ಔಟ್ಪುಟ್ ಡಿವೈಸ್ಗಳು ಆಗಿರ್ಬೋದು, ಇದು ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಈಗ ಮೊಟ್ಟ ಮೊದಲನೇದಾಗಿ ಇಲ್ಲಿ ಇನ್ಪುಟ್ ಡಿವೈಸಸ್ಗಳು ಅಂತಂದರೆ ವಿವಿಧ ಆಗಮನಾಂಗ ಸಾಧನಗಳಿದಾವು. ಹಾಗಾದರೆ ಇನ್ಪುಟ್ ಡಿವೈಸ್ ಅಂತಂದರೆ ಏನು ಅಂತಂದರೆ ಗಣಕಯಂತ್ರಗಳಿಗೆ ದತ್ತಾಂಶ ನೀಡಲು ಬಳಸುವ ಸಾಧನಗಳು. ಓಕೆ, ಗಣಕಯಂತ್ರಗಳಿಗೆ ದತ್ತಾಂಶಗಳನ್ನು ನೀಡಲು ಬಳಸುವ ಸಾಧನಗಳು. ದತ್ತಾಂಶಗಳನ್ನು ಕಂಪ್ಯೂಟರ್ಗೆ ನೀಡಬೇಕಾಗಿತ್ತು ಅಂತಂದರೆ ಅದಕ್ಕೆ ಸಾಧನಗಳು ಬೇಕಲ್ಲ. ಸೊ ಆ ಸಾಧನಗಳಿಗೆ ನಾವು ಇನ್ಪುಟ್ ಡಿವೈಸಸ್ಗಳು ಅಂತ ಹೇಳಿ ಹೇಳ್ತೇವೆ. ಸೊ ಅದೇ ರೀತಿ ಅವುಗಳು ಯಾವ್ಯಾವುದು ಅಂತಂದರೆ ಒಂದನೇದ್ದು ಕೀಲಿಮಣಿ ಅಂತ ಹೇಳ್ತೇವೆ, ಕೀಬೋರ್ಡ್ ಅಂತ ಹೇಳ್ತೇವೆ. ಸೊ ಕೀಲಿಮಣಿ ಅಂದರೆ ಎಲ್ಲರಿಗೂ ಗೊತ್ತಾಗೋದಿಲ್ಲ, ಕೀಬೋರ್ಡ್ ಅಂದರೆ ಗೊತ್ತಾಗುತ್ತದೆ. ಅದಕ್ಕೆ ಕನ್ನಡಕ್ಕಿಂತ ಇಂಗ್ಲೀಷ್ ನಮಗೆ ಬಹಳಷ್ಟು ಗೊತ್ತಿರುವಂಥದ್ದು. ಆದ್ದರಿಂದ ಇಲ್ಲಿ ಕೀಬೋರ್ಡ್. ಸೊ ಇಲ್ಲಿ ಕೀಬೋರ್ಡ್ ಅಂತಂದರೆ ಗಣಕಯಂತ್ರಗಳಿಗೆ ಅಕ್ಷರ ರೂಪದ ಮಾಹಿತಿಯನ್ನು ನೀಡಲು ಬಳಸುವಂತಹ ಒಂದು ಇದು ಇನ್ಪುಟ್ ಡಿವೈಸ್. ಅಕ್ಷರ ರೂಪದಲ್ಲಿ ನಾವು ನೀಡಬೇಕಾಗಿತ್ತು ಅಂತಂದರೆ ಏನಾದ್ರು ಮಾಹಿತಿ, ಸೊ ಅದನ್ನು ಬಳಸುವಂಥ ಇನ್ಪುಟ್ ಡಿವೈಸ್ ಯಾವುದು, ಅದು ಕೀಲಿಮಣಿ ಆಗಿದೆ, ಕೀಬೋರ್ಡ್ ಆಗಿದೆ. ಸೊ ಇಲ್ಲಿ ನಾವು ನೋಡಬಹುದು, ಇಲ್ಲಿ ಎಲ್ಲ ಥರದ ಅಕ್ಷರಗಳು, ನಂಬರ್ಸ್ಗಳು, ಚಿಹ್ನೆಗಳು ಇರ್ತವೆ. ಸೊ ಇವುಗಳನ್ನು ನಾವಿಲ್ಲಿ ಬಳಸ್ತಾ ಇದ್ದೇವೆ ಮಾಹಿತಿಯನ್ನು ನೀಡುವುದಕ್ಕೋಸ್ಕರ ಕಂಪ್ಯೂಟರ್ಗೆ. ಅದೇ ರೀತಿ ಕೀಲಿಮಣಿಯ ವಿನ್ಯಾಸವನ್ನು ಆಗಸ್ಟ್ ಡೋರಕ್ ಯಾರು ಮಾಡಿದ್ರು ಇದರ ವಿನ್ಯಾಸವನ್ನ? ಆಗಸ್ಟ್ ಡೋರಕ್ ಅಂತ ಹೇಳಿದ್ದಾರೆ. ಸೊ ಇವರು ಏನಪ್ಪಾ ಅಂತಂದ್ರೆ ಕೀಬೋರ್ಡ್ದ ವಿನ್ಯಾಸವನ್ನ ರಚನೆಯನ್ನ ಮಾಡಿದ್ರು. ಸೊ ಇದನ್ನ ರೂಪಿಸಿರ್ತಕ್ಕಂಥವರು ಆಗಸ್ಟ್ ಡೋರಕ್. ಇದಾದ ನಂತರ ಎರಡನೆಯ ಒಂದು ಇನ್ಪುಟ್ ಡಿವೈಸ್ ಯಾವುದು, ಮೌಸ್ ಆಗಿದೆ. ಸೊ ಮೌಸ್ ಆಲ್ರೆಡಿ ಎಲ್ಲರೂ ನೋಡಿರ್ತಕ್ಕಂಥದ್ದು. ಸೊ ಮೌಸ್ನ ವಿಸ್ತೃತ ರೂಪ ಕೂಡ ಇದೆ. ಸೊ ಮೌಸ್ನ ವಿಸ್ತೃತ ರೂಪ ಏನಪ್ಪಾ ಅಂತಂದ್ರೆ ಮೆಕ್ಯಾನಿಕಲಿ ಬರ್ಕೊಳ್ಳಿ, ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. mechanically operated user search engine. ಓಕೆ, ಮೌಸ್ ಇದು ಲಾಂಗ್ ಫಾರ್ಮ್ ಆಗಿರ್ತಕ್ಕಂಥದ್ದು. ಗಣಕಯಂತ್ರಗಳಿಗೆ ಸಾಮಾನ್ಯವಾಗಿ ನಿರ್ದೇಶನಗಳನ್ನು ನೀಡಲು ಬಳಸುವ ಮತ್ತು ಕೀಲಿಮಣಿಗೆ ಪರ್ಯಾಯವಾದ ಆಗಮನಾಂಗ ಸಾಧನ. ನೋಡ್ರಿ, ಒಂದ್ಸಲ ಇಲ್ಲಿ ಕೀಬೋರ್ಡ್ ನಮ್ಮಲ್ಲಿ ಇರಲಿಲ್ಲ ಅಂತಂದ್ರೆ ನಾವು ಏನು ಮಾಡ್ಬೋದು, ಮೌಸ್ದಿಂದನೂ ಕೆಲಸವನ್ನು ನಡೆಸಬಹುದು ಕಂಪ್ಯೂಟರ್ದಲ್ಲಿ. ಸೊ ಇದು ಪರ್ಯಾಯವಾಗಿರ್ತಕ್ಕಂತಹ ಒಂದು ಇನ್ಪುಟ್ ಡಿವೈಸ್ ಆಗಿದೆ. ಅದು ಯಾವುದು ಅಂತಂದ್ರೆ ಮೌಸ್. ಸೊ ಇದನ್ನು ನಾವು ಡೋಗ್ಲಾಸ್ ಸಿ ಎಂಜರ್ಬಾರ್ಗ್ ಅವರು ಆವಿಷ್ಕರಿಸಿದರು. ಸೊ ಈ ಮೌಸನ್ನು ಆವಿಷ್ಕರಿಸಿದಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡೋಗ್ಲಾಸ್ ಸಿ ಎಂಜರ್ಬಾರ್ಟ್. ಸೊ ಇವರು ಈ ಒಂದು ಮೌಸ್ವನ್ನು ಆವಿಷ್ಕಾರವನ್ನು ಮಾಡಿರ್ತಕ್ಕಂಥವ್ರು. ಸೊ ಮೌಸ್ನಲ್ಲಿಯೂ ಕೆಲವೊಂದಿಷ್ಟು ಇತರೆ ರೂಪಗಳು ಸಹ ಇವೆ. ಸೊ ಒಂದನೇದು ಟ್ರ್ಯಾಕ್ ಬಾಲ್ ಇದೆ, ಆಮೇಲೆ ಅದೇ ರೀತಿ ಸ್ಪರ್ಶ ಫಲಕ ಕೂಡ ಇದೆ, ಜಾಯ್ ಸ್ಟಿಕ್ ಕೂಡ ಇದೆ, ಆಮೇಲೆ ಅನಲಾಗ್ ಸ್ಟಿಕ್ ಕೂಡ ಇದೆ. ಸೊ ಇವುಗಳ ಚಿತ್ರ ಕೂಡ ನಾವು ನೋಡೋಣ ಇಲ್ಲಿ. ಸೊ ಇದು ಮೌಸ್ ಆಗಿದೆ, ಮೌಸದ ಚಿತ್ರ ನೋಡ್ಬೋದು ನಾವು ಸಾಮಾನ್ಯವಾಗಿ. ಸೊ ಇಲ್ಲಿ ಒಂದನೇದು ಯಾವುದಪ್ಪ ಅಂತಂದ್ರೆ ಇದು ಟ್ರ್ಯಾಕ್ ಬಾಲ್ ಅಂತ ಹೇಳಿ ಹೇಳ್ತೀವಿ ನಾವು ಇಲ್ಲಿ. ಸೊ ಟ್ರ್ಯಾಕ್ ಬಾಲ್ ಚಿತ್ರ ಇದು. ಇದಾದ ನಂತರ ಜಾಯ್ಸ್ಟಿಕ್ ಇದೆ, ಸ್ಪರ್ಶ ಫಲಕ ಅಂತ ಹೇಳಿ ನಾವು ಲ್ಯಾಪ್ಟಾಪ್ದಲ್ಲಿ ಬಳಸ್ತೀವಿ. ಆಲ್ಮೋಸ್ಟ್ ಆಲ್
ಲ್ಯಾಪ್ಟಾಪ್ದಲ್ಲಿ ಸ್ಪರ್ಶ ಫಲಕ. ಸೊ ಇದು ಮೌಸ್ ಥರ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಜಾಯ್‌ಸ್ಟಿಕ್ ಇದೆ. ಸೊ ಆಲ್ಮೋಸ್ಟ್ ನಾವು ಈ ಜಾಯ್‌ಸ್ಟಿಕ್‌ವನ್ನ ಬಳಸುವಂಥದ್ದು ಗೇಮಿಂಗ್ಸ್‌ಗಳಲ್ಲಿ ಬಳಸ್ತೀವಿ. ಗೇಮನ್ನು ಆಡ್ಬೇಕಂತಂದ್ರೆ ಜಾಯ್‌ಸ್ಟಿಕ್ ಇದು ಒಂದು ಥರದ ಮೌಸ್. ಆಮೇಲೆ ಇದಾದ ನಂತರ ಅನಲಾಗ್ ಸ್ಟಿಕ್ ಇದೆ. ಸೊ ಇದನ್ನು ಸಹ ನಾವು ಗೇಮಿಂಗ್ಸ್‌ಗಳನ್ನ ಆಡ್ಬೇಕಂತಂದ್ರೆ ಗೇಮ್‌ಗಳನ್ನ ಆಡ್ಬೇಕಂತಂದ್ರೆ ಇವುಗಳನ್ನ ಬಳಸ್ತೀವಿ. ಸೊ ಇವು 4 ಥರದವಾಗಿರ್ತಕ್ಕಂತಹ ಇತರೆ ರೂಪಗಳು ಮೌಸದ್ದು. ಸೊ ನೆನಪಿರ್ಲಿ, ಎಕ್ಸಾಮ್‌ದಲ್ಲಿ ಇನ್‌ಪುಟ್ ಡಿವೈಸ್ ಇದರಲ್ಲಿ ಯಾವುದು ಅಲ್ಲ ಅಂತೇಳಿ ಅಥವಾ ಯಾವುದು ಇದೆ ಅಂತ ಕೇಳಿದ್ರೆ, ಸೊ ಇವೆಲ್ಲವೂ ಸಹ ಟ್ರ್ಯಾಕ್ ಬಾಲ್, ಸ್ಪರ್ಶ ಫಲಕ, ಜಾಯ್‌ಸ್ಟಿಕ್, ಅನಲಾಗ್ ಸ್ಟಿಕ್ ಇವು ಎಲ್ಲವೂ ಸಹ ಇನ್‌ಪುಟ್ ಡಿವೈಸ್‌ಗಳನ್ನೇ ಆಗ್ತವೆ. ಸೊ ನೆನಪಿಡ್ರಿ, ಮೌಸ್ ಅಂತೇಳಿ ಅಷ್ಟೇ ನೆನಪಿಟ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಮೌಸದ ಇತರೆ ರೂಪಗಳನ್ನು ಸಹ ಕೇಳಬಹುದು ಎಕ್ಸಾಮ್‌ದಲ್ಲಿ. ಈಗ ಟ್ರ್ಯಾಕ್ ಬಾಲ್ ಅಂತ ಹೇಳಿ ಕೇಳಿದ್ರೆ ಅಂತಂದ್ರೆ ಇದು ಯಾವುದು ಅಂತ ಹೇಳಿ ಕನ್‌ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ಒಂದು ಥರದ ಮೌಸ್, ಇದು ಒಂದು ಥರದ ಇನ್‌ಪುಟ್ ಡಿವೈಸ್. ಇದಾದ ನಂತರ ಮುಂದಿನ ಒಂದು ಪಾಯಿಂಟ್ ದೃಷ್ಟಿ ವಿಚ್ಛೇದಕ ಅಥವಾ ಅವಲೋಕನ ಗ್ರಾಹಕ ಅಂತ ಹೇಳ್ತೀವಿ. ಅವಲೋಕನ ಗ್ರಾಹಕ ಅಂತ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್‌ನಲ್ಲಿ ಇದಕ್ಕೆ ನಾವು ಸಿಂಪಲ್ ಆಗಿ ಸ್ಕ್ಯಾನರ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಸ್ಕ್ಯಾನರ್. ಈಗ ಇಲ್ಲಿ ಸ್ಕ್ಯಾನರ್ ಅಂತಂದ್ರೆ ಗಣಕಯಂತ್ರಗಳಿಗೆ ಆಕೃತಿ ರೂಪದ ಮಾಹಿತಿ ನೀಡಲು ಬಳಸುವಂತಹ ಒಂದು ಆಗಮನಾಂಗ ಸಾಧನ. ಸೊ ಇದು ಒಂತರಹದ ಯಾವುದು ಇನ್ಪುಟ್ ಡಿವೈಸ್ ಆಗಿದೆ. ನೆನಪಿಟ್ಕೊಳ್ರಿ. ಓಕೆ, ಸ್ಕ್ಯಾನರ್ ಒಂದು ಕೂಡ ಇನ್ಪುಟ್ ಡಿವೈಸ್ ಆಗಿದೆ. ಸೊ ನಾವು ಕಂಪ್ಯೂಟರ್‌ಗೆ ಆಕೃತಿ ರೂಪದಲ್ಲಿ ಏನಾದರೂ ಮಾಹಿತಿಯನ್ನು ಕೊಡ್ಬೇಕಂತಂದ್ರೆ ಅದನ್ನು ನಾವು ಸ್ಕ್ಯಾನ್ ಮಾಡಿ ಏನು ಮಾಡ್ತೇವಿ, ಕಂಪ್ಯೂಟರ್ ಒಳಗೆ ಹಾಕ್ತೇವೆ. ಸೊ ಅದು ಯಾವ್ದಪ್ಪ ಅಂತಂದ್ರೆ ಸ್ಕ್ಯಾನರ್. ಓಕೆ, ಸೊ ಇವುಗಳ ದಕ್ಷತೆಯನ್ನು ನಾವು DPIಗಳಲ್ಲಿ ಅಳಿತೀವಿ. ಓಕೆ, ಸ್ಕ್ಯಾನರ್‌ಗಳ ಒಂದು ದಕ್ಷತೆಯನ್ನ ನಾವು ಯಾವುದರಲ್ಲಿ ಅಳಿತೀವಿ, DPIದಲ್ಲಿ ಅಳಿತೀವಿ. DPI ಅಂತಂದ್ರೆ ಡಾಟ್ಸ್ ಪರ್ ಇಂಚ್ ಅಂತೇಳಿ ಹೇಳ್ತೀವಿ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು DPI. ಸೊ ಸ್ಕ್ಯಾನರ್‌ದ ಒಂದು ದಕ್ಷತೆಯನ್ನು ಯಾವುದರಲ್ಲಿ ಅಳಿತಾರೆ ಅಂತ ಕೇಳಿದ್ರೆ ಡಾಟ್ಸ್ ಪರ್ ಇಂಚ್‌ದಲ್ಲಿ ಅಳಿತೀವಿ, ನಾವು DPIದಲ್ಲಿ ಅಳಿತೀವಿ. ಸೊ ಅದೇ ರೀತಿ ದೃಷ್ಟಿ ವಿಚ್ಛೇದಕ ಆಗ್ಬೇಕಿದು. ದೃಷ್ಟಿ ವಿಚ್ಛೇದಕದಲ್ಲಿನ ವಿವಿಧ ಪ್ರಕಾರಗಳು, ಟೈಪ್ಸ್ ಆಫ್ ಸ್ಕ್ಯಾನರ್. ಸ್ಕ್ಯಾನರ್‌ದಲ್ಲಿ ಎಷ್ಟು ಪ್ರಕಾರಗಳಿದಾವ ಅಂತಂದ್ರೆ, ಸೊ ಒಂದನೇದು ನಾವು ನೋಡಬಹುದು ದೃಷ್ಟಿ ಲಿಪಿ ವಾಚಕ, ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತ ಹೇಳಿದೆ. ಸೊ ಮುದ್ರಿತ ಪಠ್ಯ ಗ್ರಹಿಸಲು ಇದನ್ನು ಬಳಸ್ತೇವೆ ನಾವು. ಸೊ ನಾವು ಇಲ್ಲಿ ನೋಡ್ಬೋದು, ಇದು ಒಂದು ಸ್ಕ್ಯಾನರ್ ಆಗಿದೆ. ಓಕೆ, ಸೊ ಇದು ಒಂದು ಸ್ಕ್ಯಾನರ್. ಸೊ ಈಗ ಒಂದೇದು ಯಾವುದಪ್ಪ ಅಂತಂದ್ರೆ ದೃಷ್ಟಿ ಲಿಪಿ ವಾಚಕ. ಇದರಲ್ಲಿ ಪ್ರಕಾರವಾಗಿರ್ತಕ್ಕಂಥದ್ದು ದೃಷ್ಟಿ ಲಿಪಿ ವಾಚಕ ಅಂತಂದ್ರೆ ಈಗ ಯಾವುದಾದ್ರೂ ಒಂದು ಪೇಪರ್ ಇದೆ ಅಥವಾ ಯಾವುದೋ ಒಂದು ಬುಕ್ಸ್ ಇದೆ. ಸೊ ಅದನ್ನು ನಾವು ಸ್ಕ್ಯಾನ್ ಮಾಡಬೇಕಾಗಿದೆ, ಕಂಪ್ಯೂಟರ್‌ನಲ್ಲಿ ಹಾಕಬೇಕಾಗಿದೆ ಅಂತಂದ್ರೆ, ಸೊ ಅವಾಗ ನಾವೇನು ಯಾವುದನ್ನ ಉಪಯೋಗ ಮಾಡ್ತೀವಿ, ಅದು ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತ ಹೇಳಿ ಹೇಳ್ತೇವೆ. ಸೊ ಈ ಪೆನ್ ತರ ಇರ್ತದೆ ಇದು. ಸೊ ಇದನ್ನ ನಾವು ಮೂವ್ ಮಾಡ್ತಾ ಹೋದ್ವಿ ಅಂತಂದ್ರೆ ಇಲ್ಲಿರ್ತಕ್ಕಂತಹ ಅಕ್ಷರಗಳು ಏನಾಗ್ತವೆ, ನಮ್ಮ ಕಂಪ್ಯೂಟರ್‌ದಲ್ಲಿ ಟೈಪ್ ಆಗ್ತಾ ಹೋಗ್ತವೆ. ಸೊ ಇದನ್ನು ನಾವು ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತ ಹೇಳಿ ಹೇಳ್ತೇವೆ. ಸೊ ಅದೇ ರೀತಿ ಎರಡನೇದ್ದು ದೃಷ್ಟಿ ಸಂಜ್ಞಾವಾಚಕ ಅಂತ ಹೇಳಿ ಇದೆ. ಸೊ ದೃಷ್ಟಿ ಸಂಜ್ಞಾವಾಚಕ ಸ್ಪರ್ಧಾತ್ಮಕ ಪರೀಕ್ಷೆಯ ಮೌಲ್ಯಾಂಕನದಂತಹ ಕಾರ್ಯಕ್ರಮಗಳಲ್ಲಿ ಮುದ್ರಿತ ಸಂಜ್ಞೆಗಳನ್ನು ಗ್ರಹಿಸಲು ಬಳಸ್ತೇವೆ ನಾವು. ಸೊ ಈಗ ಉದಾಹರಣೆಗೆ ಇಲ್ಲಿ ನೋಡಬಹುದು ನಾವು, ನಿಮ್ಮ OMR ಶೀಟ್‌ಗಳು ಇರ್ತವೆ. ಸೊ ಆ OMR ಶೀಟ್ಸ್‌ಗಳನ್ನ ಸ್ಕ್ಯಾನ್ ಮಾಡ್ಬೇಕಂತಂದ್ರೆ ನಾವು ಏನು ಮಾಡ್ತೀವಿ, ದೃಷ್ಟಿ ಸಂಜ್ಞಾವಾಚಕ ಆಪ್ಟಿಕಲ್ ಮಾರ್ಕ್ ರೀಡರನ್ನ ಬಳಸ್ತೇವೆ. ಸೊ ಅದೇ ರೀತಿ ಬ್ಯಾಂಕಿಂಗ್ಸ್‌ಗಳಲ್ಲಿ ಸಹ ಫಾಸ್ಟ್ ಆಗಿ ಅಲ್ಲಿರ್ತಕ್ಕಂತಹ ಚೆಕ್ಸ್‌ಗಳಾಗಿರಬಹುದು, ಯಾವುದೇ ಬೇರೆ ಬೇರೆ ಥರದ ಪೇಪರ್ಸ್‌ಗಳಿರ್ತವೆ, ಅವುಗಳನ್ನ ಸ್ಕ್ಯಾನಿಂಗ್ ಮಾಡ್ಬೇಕಂತಂದ್ರೆ ದೃಷ್ಟಿ ಸಂಜ್ಞಾವಾಚಕಗಳನ್ನ ಬಳಸ್ತಾ ಇದ್ದೀವಿ ನಾವು. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಮೂರನೇದು ಕಾಂತೀಯ ಶಾಹಿ ಸಂಜ್ಞಾವಾಚಕ ಅಂತ ಹೇಳಿದೆ. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಂತ ಹೇಳಿ ಇದೆ. ಸೊ ಇಲ್ಲಿ ನಾವು ಇದರ ಚಿತ್ರವನ್ನು ನೋಡಬಹುದು. ಸೊ ಇದನ್ನು ನೀವು ಆಲ್ಮೋಸ್ಟ್ ಆಲ್ ನೋಡಿರಬಹುದು. ಸೊ ಇದನ್ನು ಸಹ ನಾವು ಬ್ಯಾಂಕ್‌ಗಳಲ್ಲಿ DD ಆಗಿರಬಹುದು, ಚೆಕ್‌ಗಳಾಗಿರಬಹುದು, ಸುರಕ್ಷತಾ ದೃಷ್ಟಿಯಿಂದ ಬಳಸಲಾದ ಕೋಡ್‌ಗಳನ್ನು ರೀಡ್ ಮಾಡಲು ನಾವೇನು ಮಾಡ್ತೀವಿ ಅಂತಂದ್ರೆ ಇವುಗಳನ್ನ ಬಳಸ್ತೇವೆ. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಇವುಗಳನ್ನು ಸಹ ನಾವು ಬ್ಯಾಂಕಿಂಗ್ಸ್‌ಗಳಲ್ಲಿಯೂ ಸಹ ಬಳಸ್ತೇವೆ. ಇದಾದ ನಂತರ ನೆಕ್ಸ್ಟ್ ಇರ್ತಕ್ಕಂಥದ್ದು ಕ್ಯಾಮೆರಾ ಇದೆ. ಸೊ ಇಲ್ಲಿ ಕ್ಯಾಮೆರಾ, ಸೊ ಇವು ಎಲ್ಲ 3 ಏನಪ್ಪಾ ಅಂತಂದ್ರೆ ಯಾವ್ಯಾವುದು ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಆಗಿರ್ಬೋದು, ಆಪ್ಟಿಕಲ್ ಮಾರ್ಕ್ ರೀಡರ್ ಆಗಿರ್ಬೋದು, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಆಗಿರ್ಬೋದು. ಇವು 3 ಸಹ ಸ್ಕ್ಯಾನರ್‌ದ ಪ್ರಕಾರಗಳಾಗಿವೆ. ಸೊ ಇದಾದ ನಂತರ ನೆಕ್ಸ್ಟ್ 4ನೇದು ಔಟ್‌ಪುಟ್ ಡಿವೈಸ್ ಯಾವುದು, ಇಲ್ಲಿ 4 ಆಗಬೇಕಾಗಿತ್ತು, ಇದು ನಂಬರ್ 4, 5, 6 ಅಂತೇಳಿ. ಸೊ 4ನೇದು ಒಂದು ಇನ್ಪುಟ್ ಡಿವೈಸ್ ಯಾವುದು ಅಂತಂದ್ರೆ ಅದು ಯಾವುದು, ಕ್ಯಾಮೆರಾ ಆಗಿದೆ. ಸೊ ಸ್ಥಿರವಾಗಿರ್ತಕ್ಕಂಥ ಒಂದು ದೃಶ್ಯಗಳನ್ನ ಸೆರೆ ಹಿಡಿಬೇಕಂತಂದ್ರೆ ನಾವು ಆಗಮನಾಂಗ ಸಾಧನ ಆಗಿರ್ತಕ್ಕಂಥ ಕ್ಯಾಮೆರಾವನ್ನು ನಾವು ಬಳಸ್ತಾ ಇದ್ದೀವಿ. ಸೊ
ಸೊ ಯಾವುದೇ ಒಂದು ಇಮೇಜ್ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅವುಗಳನ್ನ ಸೆರೆ ಹಿಡಿಬೇಕಂತಂದ್ರೆ ನಾವು ಕ್ಯಾಮ್ರಾವನ್ನ ಬಳಸ್ತೇವೆ. ಇದರಲ್ಲಿಯೂ ಸಹ ಬಹಳಷ್ಟು ವಿಧಗಳಿದಾವು, ಪ್ರಕಾರಗಳಿದಾವು. ಸೊ ಇದರಲ್ಲಿ ಒಂದನೇದ್ದು ಓಕೆ. ಸೊ ಇಲ್ಲಿ ಕ್ಯಾಮೆರಾದಲ್ಲಿ ಇರ್ತಕ್ಕಂಥದ್ದು ಒಂದನೇದ್ದು ಯಾವ್ದಪ್ಪ ಅಂತಂದ್ರೆ ವೆಬ್ ಕ್ಯಾಮ್ ಅಂತೇಳಿ ಹೇಳ್ತೀವಿ ನಾವು. ವೆಬ್ ಕ್ಯಾಮೆರಾಸ್‌ಗಳು. ಸೊ ಇವುಗಳನ್ನ ನಾವು ಲ್ಯಾಪ್‌ಟಾಪ್‌ಗಳಿಗೆ ಅಳವಡಿಕೆ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಇದು ಒಂದು ಪ್ರಕಾರ. ಅದೇ ರೀತಿ ಇನ್ನೊಂದಿದೆ ಡಿಜಿಟಲ್ ಕ್ಯಾಮೆರಾಗಳಿವೆ. ಸೊ ಇವುಗಳನ್ನ ಸಾಮಾನ್ಯವಾಗಿ ನಾವು ಫೋಟೋಸ್‌ಗಳನ್ನ ಸೆರೆ ಹಿಡಿಲಿಕ್ಕೆ ನಾವು ಉಪಯೋಗ ಮಾಡ್ತೀವಿ. ಫೋಟೋಶಾಪ್ಸ್‌ಗಳಲ್ಲಿ ಉಪಯೋಗ ಮಾಡ್ತಾರೆ ಇವುಗಳನ್ನ ಡಿಜಿಟಲ್ ಕ್ಯಾಮೆರಾಸ್‌ಗಳು. ಅದೇ ರೀತಿ ಇನ್ನೊಂದು ತರದ ಕ್ಯಾಮೆರಾ ಇದೆ. ಅದು ಯಾವ್ದಪ್ಪ ಅಂತಂದ್ರೆ ಸಿಸಿಟಿವಿ ಕ್ಯಾಮೆರಾ ಅಂತ ಹೇಳಿ ಹೇಳ್ತೇವೆ ನಾವು. ಬಹಳಷ್ಟು ಜನರು ನೋಡಿರ್ಬೋದು ಎಕ್ಸಾಮ್ಸ್ ಹಾಲ್‌ಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಸ್‌ಗಳನ್ನ ಅಳವಡಿಕೆ ಮಾಡಲಾಗಿರುತ್ತದೆ. ಹಾಗಾದ್ರೆ ಸಿಸಿಟಿವಿ ಇದರ ಲಾಂಗ್ ಫಾರ್ಮ್ ಏನು? ಸಿಸಿಟಿವಿ ಅಂತಂದ್ರೆ ಇದಕ್ಕೆ ಲಾಂಗ್ ಫಾರ್ಮ್ ಕ್ಲೋಸ್ಡ್ ಸರ್ಕಿಟ್ ಕ್ಲೋಸ್ಡ್ ಸರ್ಕಿಟ್ ಟೆಲಿವಿಷನ್ ಅಂತೇಳಿ ಹೇಳ್ತೇವೆ ನಾವು. ಓಕೆ. ಕ್ಲೋಸ್ಡ್ ಸರ್ಕಿಟ್ ಟೆಲಿವಿಷನ್ ಅಂತೇಳಿ ಹೇಳ್ತೇವೆ ಸಿಸಿಟಿವಿ. ಓಕೆ. ಇದು ಸಹ ನಿಮಗೆ ಗೊತ್ತಿರಲಿ. ಇದಾದ ನಂತರ ಮೈಕ್ರೋಫೋನ್ಸ್‌ಗಳಿವೆ. ಸೊ ಇದು ಒಂಥರದ ಇನ್ಪುಟ್ ಡಿವೈಸ್ ಆಗಿದೆ ಮೈಕ್ರೋಫೋನ್ಸ್‌ಗಳು. ಸೊ ಇಲ್ಲಿ ಮೈಕ್ರೋಫೋನ್ಸ್‌ಗಳ ಚಿತ್ರ ನೋಡಬಹುದು ಇಲ್ಲಿ ಕೆಳಗೆ ನಾನು ನೀಡಿದ್ದೇನೆ. ಸೊ ಧ್ವನಿ ರೂಪದ ಮಾಹಿತಿಯನ್ನ ಗಣಕಯಂತ್ರಕ್ಕೆ ನಾವು ನೀಡಬೇಕಂತಂದ್ರ ಸೊ ಬಳಸುವಂತ ಒಂದು ಸಾಧನ ಯಾವುದಪ್ಪ ಅಂತಂದ್ರೆ ಅದು ಮೈಕ್ರೋಫೋನ್ ಆಗಿದೆ. ಅದೇ ರೀತಿ 6ನೇದು ಕಿರಣಲೇಖೆ ಇದೆ. ಲೈಟ್ ಪೆನ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಡೈರೆಕ್ಟ್ ಆಗಿ ಏನ್ ಮಾಡಬಹುದು ಗಣಕಯಂತ್ರದ ಪರದೆಯ ಮೇಲೆ ನೇರವಾಗಿ ನಾವು ಬರೆಯಬಹುದು. ಸೊ ಇದಕ್ಕೆ ಏನಂತೇವೆ ನಾವು ಲೈಟ್ ಪೆನ್ ಅಂತ ಹೇಳ್ತೇವೆ. ಸೊ ಕಾಂತೀಯ ಆಗಮನಾಂಗ ಸಾಧನವಾಗಿದೆ ಇದು. ಓಕೆ. ಸ್ಕ್ರೀನ್ ಮೇಲೆ ಬರೆಯುವಂತಹ ಪೆನ್ಸ್‌ಗಳು. ಇವುಗಳಿಗೆ ಕಿರಣಲೇಖಿ ಲೈಟ್ ಪೆನ್ಸ್‌ಗಳು ಅಂತ ಹೇಳ್ತೇವೆ. ಇದು ಒಂಥರದ್ದೇನು ಇನ್ಪುಟ್ ಡಿವೈಸ್. ಸೊ ಇಷ್ಟೆಲ್ಲವುಗಳು ಇನ್ಪುಟ್ ಡಿವೈಸ್ ಇವೆ. ಸೊ ನನಗನ್ಸೋ ಮಟ್ಟಿಗೆ ಬಹಳಷ್ಟು ಇನ್ಪುಟ್ ಡಿವೈಸ್‌ಗಳು ನಿಮಗೆ ಇರದೇ ಇದ್ದು ಇರ್ತಕ್ಕಂಥವುಗಳು ಸಹ ಇದ್ದು. ಸೊ ಅವುಗಳು ನಿಮಗೆ ಈ ಒಂದು ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗಿವೆ ಅಂತ ಅನ್ಕೊಂಡಿದ್ದೇನೆ. ಸೊ ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ ಅಂತ ಹೇಳಿ ಹೇಳ್ತಾ ಮತ್ತೆ ಒಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಆಮೇಲೆ ಇನ್ನೊಂದು ಏನು ಕೆಲಸ ಮಾಡಬೇಕು ಏನಪ್ಪಾ ಅಂತಂದ್ರೆ ಕಾಮೆಂಟ್ ಮಾಡಿ ಈ ವಿಡಿಯೋಸ್‌ಗಳು ಆಮೇಲೆ ಯಾವ ರೀತಿ ನಿಮಗೆ ಹೆಲ್ಪ್ ಆಗ್ತಾ ಇವೆ ಅಂತೇಳಿ ಕಾಮೆಂಟ್ ಮಾಡಿ ದಯಮಾಡಿ ಅಂತ ಹೇಳಿ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.